ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನಪ್ಪ. ಈಗ ಇಡೀ ದಿನದ ಪ್ರಮುಖ ಸುದ್ದಿಗಳ ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ನ್ಯೂಸ್ ಅವರ್. ಇವತ್ತಿನ ನ್ಯೂಸ್ ಅವರ್ ಲೋಕಸಭೆ 18ನೇ ಲೋಕಸಭೆಯ ಮೊದಲ ಅಧಿವೇಶನ ನಡೀತಾ ಇದೆ. ಇವತ್ತು 2ನೇ ದಿವಸ. ಇವತ್ತು ಕೂಡ ಸಂಸದರ ಪ್ರಮಾಣ ವಚನ, ರಾಹುಲ್ ಗಾಂಧಿ ಪ್ರಮಾಣ ವಚನ ಸ್ವೀಕರಿಸಿದ್ರು, ಕೈಯಲ್ಲಿ ಸಂವಿಧಾನದ ಪುಸ್ತಕ ಹಿಡಿದು. ನಿನ್ನೆ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾಗ ವಿಪಕ್ಷಗಳ ಸ್ಥಾನದಲ್ಲಿ ಕುಳಿತು ಕಾಂಗ್ರೆಸ್ ಸದಸ್ಯರು ಸಂವಿಧಾನದ ಪ್ರತಿಯನ್ನು ತೋರಿಸ್ತಾ ಇದ್ರು. ಇವತ್ತಿಗೆ ಎಮರ್ಜೆನ್ಸಿ ಹೇರಿಕೆಯಾಗಿ ನನ್ನ ಕತೆ ಹೇಳಿದೆ, 50 ವರ್ಷ 1975 ಇವತ್ತಿನ ದಿನ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಘೋಷಣೆ ಮಾಡಿದರು. ಎಮರ್ಜೆನ್ಸಿಯ ಮೂಲಕ ಸಂವಿಧಾನದ ಆಶಯಗಳನ್ನು ತುಂಡು ತುಂಡು ಮಾಡಿ ಕಾಂಗ್ರೆಸ್ ಹಾಕಿಬಿಟ್ಟಿತ್ತು ಅಂತ ಬಿಜೆಪಿಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಕಾಂಗ್ರೆಸ್ನವರು ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ನಿನ ಸಂವಿಧಾನದ ಪುಸ್ತಕ ಇಟ್ಕೊಂಡು ಕೂತಿದ್ದಾರೆ. ಈ ಮಧ್ಯದಲ್ಲಿ OIC ಸಾಹೇಬರು ಜೈ ಭೀಮ್, ಜೈ ಮೀಮ್, ಜೈ ತೆಲಂಗಾಣ ಎಲ್ಲ ಹೇಳಿದ್ರು ಪ್ರಮಾಣ ವಚನ ಸ್ವೀಕರಿಸುವಾಗ. ಅದರ ಜೊತೆಗೆ ಜೈ ಪ್ಯಾಲೆಸ್ಟೈನ್ ಅಂದರು. ಜೈ ಪ್ಯಾಲೆಸ್ಟೈನ್ ಅನ್ಬೇಕು. ದೊಡ್ಡ ವಿವಾದ ಆಗಿದೆ. ಇನ್ನೊಂದು ಕಡೆ ಉತ್ತರ ಪ್ರದೇಶದ ಬಿಜೆಪಿ ಸಂಸದರೊಬ್ಬರು ಜೈ ಹಿಂದೂ ರಾಷ್ಟ್ರ ಅಂದಿದ್ದಕ್ಕೆ INDA ಮೈತ್ರಿಕೂಟದವರ ಆಕ್ರೋಶ. ಇದೆಲ್ಲದರ ಮಧ್ಯದಲ್ಲಿ ನಾಳೆ 11 ಗಂಟೆಗೆ ಸ್ಪೀಕರ್ ಚುನಾವಣೆ. INDA ಕ್ಯಾಂಡಿಡೇಟ್ ಇದೆ. ಕೆ ಸುರೇಶ್ ಕ್ಯಾಂಡಿಡೇಟ್ ಆಗಿದ್ದಾರೆ INDA ಇಂದ. ಮಜಾ ಇದೆ. ಇದು ವಿವರಗಳನ್ನು ಹೇಳ್ತೀನಿ. ಅದರ ಜೊತೆಗೆ ಮೊನ್ನೆ ಪೆಟ್ರೋಲ್ 3 ರೂಪಾಯಿ ಕಾಸ್ಟ್ಲಿ, ಡೀಸೆಲ್ 3.5 ರೂಪಾಯಿ ಕಾಸ್ಟ್ಲಿ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು. ಇವತ್ತು 2 ರೂಪಾಯಿ ಹಾಲಿಗೆ ಜಾಸ್ತಿ ಕೊಡಿ ಅಂತ. ಅರ್ಧ ಲೀಟ್ರ್ ಹಾಲು ತಗೊಂಡ್ರು 2 ರೂಪಾಯಿ ಜಾಸ್ತಿ ಕೊಡಿ, 1 ಲೀಟ್ರ್ ಹಾಲು ತಗೊಂಡ್ರು 2 ರೂಪಾಯಿ ಜಾಸ್ತಿ ಕೊಡಿ. ಸಮರ್ಥನೆ ಏನು? ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ. ಅರ್ಧ ಲೀಟ್ರ್ ಪ್ಯಾಕೆಟ್ಗೆ 1 ಲೀಟ್ರ್ ಪ್ಯಾಕೆಟ್ಗೆ 50 ml ಜಾಸ್ತಿ ಹಾಲು ಹಾಕ್ತಾ ಇದ್ದೀವಿ ನಾವು. 50 ml ಜಾಸ್ತಿ ಕೊಡ್ತಾ ಇದ್ದೀವಿ. ಆದ್ದರಿಂದ 2 ರೂಪಾಯಿ ಜಾಸ್ತಿ ತಗೋತಾ ಇದ್ದೀವಿ. ಉತ್ಪಾದನೆ ಜಾಸ್ತಿ ಆಗಿದೆ ಅಂತ ಬಿಜೆಪಿಯವ್ರದ್ದು ವಿರೋಧ ಇದೆ. ಬದುಕಕ್ಕಾಗದೇ ಇರುವ ರೀತಿಯಲ್ಲಿ ಬೆಲೆ ಮಾಡಿಟ್ಟಿದ್ದೀರಿ ಅಂತ. ಇನ್ನು ದರ್ಶನ್ ಕೇಸಿನ ಅಪ್ಡೇಟ್ ಇಲ್ಲದೆ ಬುಲೆಟಿನ್ ಮುಗಿಸೋಕ್ಕಾಗಲ್ಲ. ಇದೊಂದು ವಿಚಿತ್ರ ಅಪ್ಡೇಟ್ ಅಪ್ಪ. ಅವತ್ತು ಮಹಜರಿಗೆ ಕರ್ಕೊಂಡು ಹೋಗುವಾಗ ಮನೆಯಿಂದ ಕೆಳಗಿಳಿತಾ ಇದ್ದ ದೃಶ್ಯಗಳನ್ನು ನೀವು ನೋಡಿದ್ದೀರಿ. ಆ ಮೂಗು ಮುರ್ಕೊಂಡು ಕೆಳಗಿಳಿತಾಳೆ ಪವಿತ್ರ ಗೌಡ. ಆಕೆ ನೋಡಿದವ್ರಿಗೆ ಎಲ್ರಿಗೂ ಅರ್ಥ ಆಗ್ತಿತ್ತು, ನೀಟಾಗಿ ಮೇಕಪ್ ಮಾಡ್ಕೊಂಡಿದ್ದಾಳೆ ಅಂತ. ಅದನ್ನು ಪೊಲೀಸ್ ಅಧಿಕಾರಿಗಳು ಗಮನಿಸಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರುವಾಗ ಮೇಕಪ್ ಎಲ್ಲಿಂದ ಬಂತಿಕೆಗೆ? ಒಂದು ವಾದ ಮಹಜರ್ಗೆ ಮನೆಯೊಳಗೆ ಕರ್ಕೊಂಡು ಹೋದಾಗ ಮನೆಯೊಳಗೆ ಮೇಕಪ್ ಮಾಡ್ಕೊಂಡು ಬಂದ್ಲು ಅಂತ. ಇನ್ನೊಂದು ವಾದ ಇಲ್ಲ ಸಾಂತ್ವನ ಕೇಂದ್ರದಲ್ಲೇ ಮೇಕಪ್ ಕಿಟ್ ಇಟ್ಕೊಂಡಿದ್ದಾಳೆ, ಆಕೆ ವಿಚಾರಣೆಗೆ ಬರುವಾಗಲೂ ಮೇಕಪ್ ಮಾಡ್ಕೊಂಡೇ ಬರ್ತಾಳೆ ಅಂತ. ವಾಟ್ ಎವರ್ ಇಟ್ ಈಸ್, ಇದಕ್ಕೆ ಅವಕಾಶ ಹೆಂಗೆ ಸಿಕ್ತು ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ರೂಲ್ 7 ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಕರ್ತವ್ಯ ಲೋಪ ಎಸಗಿದ್ದೀರಿ ನೀವು ಅಂತ. ದರ್ಶನ್ ಕೇಸಿನ ಅಪ್ಡೇಟ್ನೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀನಿ. ದರ್ಶನ್ ಅಭಿಮಾನಿಗಳು ಅವರಿಗೆ ನಾ ಮೊನ್ನೆನೇ ಹೇಳಿದೆ, 20ನೇ ತಾರೀಕು ಜೈಲಿಗೆ ದರ್ಶನ್ನನ್ನು ಬಿಟ್ಟು ಬಂದ ಮೇಲೆ ಪೊಲೀಸರು ಈ ಅಭಿಮಾನಿಗಳ ಜಾತಕ ಜಾಲಾಡೋದಕ್ಕೆ ಶುರು ಮಾಡ್ತಾರೆ ಅಂತ. ಅದು ಪಕ್ಕ ಇತ್ತು. ಕೆಲಸ ಶುರುವಾಗಿದೆ. ಈಗ ಒಬ್ಬನನ್ನು ಕರ್ಕೊಂಬಂದರು. ನಿರ್ಮಾಪಕ ಉಮಾಪತಿ ಗೌಡರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದ. ಹಿಂಗೆ ಮೈಕ್ ಸಿಕ್ತು ಅಂದ ತಕ್ಷಣ ಮಾತಾಡ್ಬಿಡೋದು. ಬಸವೇಶ್ವರ ನಗರ ಪೊಲೀಸರು ಹುಡುಕಿ ಕರ್ಕೊಂಬಂದಿದ್ದಾರೆ ಚೇತನ್ ಅಂತ. IPC ಸೆಕ್ಷನ್ 504 ಮತ್ತು 506 ಅಡಿಯಲ್ಲಿ FIR. ಆವತ್ತು ನೋಡ್ಕತೀವಿ ಉಮಾಪತಿ ಗೌಡನನ್ನ ಅಂತ ಮಾತನಾಡಿದ್ದ ಚೇತನ್ನು ಇವತ್ತು ಉಮಾಪತಿ ಗೌಡ್ರೆ ಕ್ಷಮಿಸಿಬಿಡಿ, ಏನೋ ತಪ್ಪಾಗಿ ಹೋಗಿದೆ ಅಂತಿದ್ದಾನೆ. ಆವತ್ತು ಮಾತಾಡಿದ್ದು ಇವತ್ತು ಮಾತಾಡಿದ್ದು ಕೇಳಿಸ್ಕೊಳ್ಳಿ ಎರಡನ್ನು. ಒಳಗಡೆ ಅವ್ರನ್ನ ಬೇಜಾರು ಮಾತಾಡ್ತಾನೆ. ತಗಡೆ ಪಗಡೆ ಅಂದಾಗ ಮಾತಾಡಕ್ಕೆ ಅವ್ನಿಗೆ ಹೇಳ್ತಿಲ್ಲ. ನನ್ನ ಮಗನಿಗೆ ಅವ್ನ ಮಕ್ಕ ನೋಡಿ ಭಾಷೆ ದುಡ್ಡಾಕಿಲ್ಲ. ಒಂದು ನಿಮಿಷಕ್ಕೆ ಅವ್ನಿಗೆ ಏನ್ ಬೇಕಾದ್ರೆ ಮಾಡ್ಬೋದು. ಸರ್, ನನ್ನ ಹೆಸರು ಚೇತನ್ ಅಂತ. ನಾನು ದರ್ಶನದಲ್ಲಿ ಮನೆ ಅವತ್ತು ಅನುಕೂಲ ಸ್ಟೇಷನ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ. ಮೊಹಮ್ಮದ್ ಶ್ರೀನಿವಾಸ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ.
ಇದು ಕಥೆ. ಆ್ಯಕ್ಚುಲಿ ಪೊಲೀಸ್ ಮೂಲಗಳ ಮಾಹಿತಿ ಒಂದು ಬಂತು, ಅವ್ರದ್ದು ಭಾಳ ಚೆನ್ನಾಗಿದೆ ಇದು ಗೇಮ್ ಪ್ಲ್ಯಾನ್. ಏನು ಗೊತ್ತಾ ಅಂದರೆ, ದರ್ಶನ್ ಅರೆಸ್ಟ್ ಆದ, ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆದ, ಜೈಲಿಗೆ ಹೋದ, ಇವರು ಅಭಿಮಾನ ತೋರಿಸಿಕೊಳ್ಳೋದಕ್ಕೆ ಏನೇನೋ ಮಾತಾಡಿದ್ರು. ಕೆಲವು ನಂಬರ್ಗಳನ್ನು ವೈರಲ್ ಮಾಡಿ, ನಂಬರ್ಗಳಿಗೆ ಫೋನ್ ಮಾಡಿ, ಆ ಫೋನ್ ಮಾಡಿದವರು ಆಡಿಯೋ ಕ್ಲಿಪ್ಪಿಂಗ್ಗಳನ್ನು ಕಳಿಸಿದ್ದಾರೆ. ಇನ್ನು ಕೆಲವು ಆಡಿಯೋ ವಾಯ್ಸ್ ರೆಕಾರ್ಡ್ ಆಗಿದ್ದಾವೆ. ಅವೆಲ್ಲ ಮಾಹಿತಿ ಮತ್ತು ಕಳಿಸಿದವರ ಮಾಹಿತಿ ಪೊಲೀಸರಿಗೆ ಬೇಕಾಗಿದೆ. ಈಗ ಬಿಡಿ, ಈಗ ಕರೆಸೋದು, ವರ್ಕ್ ಮಾಡೋದು, ಕೇಸ್ ಹಾಕೋದು, ಪ್ರಾಣ ಬೆದರಿಕೆ ಹಾಕಿದವ್ರನ್ನ ಜೈಲಿಗೆ ಕಳಿಸೋದು, ಇದೆ. ಆ್ಯಕ್ಚುಲಿ ಇದು ಎಲ್ಲದರ ಅವಶ್ಯಕತೆ ಬೀಳೋದು 3 ತಿಂಗಳಾದಮೇಲೆ ಅಂತಾರೆ ಅವರು. 3 ತಿಂಗಳಾದಮೇಲೆ ಬೇಕಾಗ್ತವೆ ಇವೆಲ್ಲ ಅಂತ. ಆ ದರ್ಶನ್ ಅನ್ನೋ ಹೈವಾನನ ಮೇಲಿನ ಅಭಿಮಾನ ತೋರಿಸಿಕೊಳ್ಳೋದಕ್ಕೆ ಬಾಯಿಗೆ ಬಂದಂಗೆ ಮಾತಾಡಿದ್ರಲ್ಲ, ದರ್ಶನನ್ನು ಕುತ್ತಿಗೆಗೆ ತಂದಿಡ್ತಾರೆ ಇವ್ರು. ನೋಡ್ತಾ ಇರಿ ನೀವು, ಕುತ್ತಿಗೆಗೆ ತಂದಿಡ್ತಾರೆ ದರ್ಶನಿಗೆ. ಪೊಲೀಸರ ಗೇಮ್ ಪ್ಲ್ಯಾನ್ ಅಂದೆ ನಾನು, ಅದು ಏನು ಅಂತ ವಿವರಿಸೋದು ಬೇಡ. 3 ತಿಂಗಳು ಆದ ಮೇಲೆ, ಇವತ್ತಿನಿಂದ 3 ತಿಂಗಳಕ್ಕೆ ಇವರು ಕೊಟ್ಟ ಧಮಕಿಗಳು, ಇವರು ಆಡಿದ ಮಾತುಗಳು, ಬರಲಿ ನಮ್ಮಣ್ಣ ಜಾಮೀನು ಮೇಲೆ ಹೊರಗೆ ನೋಡ್ಕೋತೀವಿ ಅವಾಗ ಅಂದಿದ್ರಲ್ಲ, ಎಲ್ಲದರ ಅಕ್ಯುಮಿಲೇಷನ್ ಆಗಿ ಹೆಂಗೆ ದರ್ಶನ್ ತಲೆಗೆ ಬರುತ್ತೆ ಅನ್ನೋದರ ವಿವರಗಳು ಸಿಕ್ಕವು ನನಗೆ. ಪೊಲೀಸರು ಇವರು ರಂಗೋಲಿ ಕೆಳಗೆ ನುಸುಳು ಅಂಥವ್ರಪ್ಪ ಅನ್ಕೊಂಡೆ ನಾನು. ಅಂಥದ್ದೊಂದು ಪ್ಲ್ಯಾನ್ ಇದೆ. ಈ ಅಭಿಮಾನಿಗಳು, ಫಸ್ಟ್ ಆಫ್ ಆಲ್ ನಾನು ಏನು ಮಾಡಿದ್ರೂ ನನಗೆ ಅಭಿಮಾನಿಗಳ ಕಡಿಮೆ ಆಗೋದಿಲ್ಲ ಅನ್ನುವ ಎಡಸೊಕ್ಕಿನಿಂದ ಈ ಮರ್ಡರ್ ಆಗಿದೆ. ಅಭಿಮಾನಿಗಳನ್ನು ಯಾಕೆ ಬೈತೀರಿ ಅಂತ ತುಂಬ ಜನ ಕೇಳ್ತಿದ್ರು ನನಗೆ. ಇಂಥ ಅಭಿಮಾನಿಗಳಿದ್ದಕ್ಕೆ ಅಂಥ ಸ್ಟಾರ್ ಹಂಗಾಗಿದ್ದು. ಅಭಿಮಾನಿಗಳೇ ನೆಟ್ಟಿಗಿರ್ಬೇಕು ಕಣಯ್ಯ ನೀನು, ನಿನ್ನ ಕುಡ್ತಾ, ನಿನ್ನ ಸಿಟ್ಟು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ನೀನು ಅಂತ ಹೇಳಿದರೆ ಹಿಂಗ್ಯಾಕಾಗ್ತಿತ್ತು? ಈಗ ರೇಣುಕಾಸ್ವಾಮಿಯ ಕೊಲೆ ಮಾಡಿದ್ದಕ್ಕೆ ಒಂದೇನೋ ಕಾರಣ ಕೊಡ್ತಾರೆ. ಹಿಂದೆ ವೇಟರ್ ನೋಡಿದ್ದಕ್ಕೆ, ಸೆಕ್ಯೂರಿಟಿ ಗಾರ್ಡ್ ನೋಡಿದ್ದಕ್ಕೆ, ಗನ್ಮ್ಯಾನ್ಗಳನ್ನು ನೋಡಿದ್ದಕ್ಕೆ ಏನಾದ್ರು ಸಮರ್ಥನೆ ಇದೆಯಾ? ಹೆಂಡತಿ ನೋಡಿದ್ದಕ್ಕೆ? ಒಟ್ಟಿನಲ್ಲಿ ಯಾವ ಅಭಿಮಾನಿಗಳು ಈತನನ್ನು ಎತ್ತರಕ್ಕೆ ಕರ್ಕೊಂಡೋಗಿ ಕೂಡಿಸಿದ್ರು, ಬಂಧನದ ನಂತರ ಅದೇ ಅಭಿಮಾನಿಗಳು ಆಡಿರುವ ಮಾತು ಈ ದರ್ಶನಕ್ಕೆ 3 ತಿಂಗಳ ನಂತರ ಏನೇನು ತಿರುಗುಬಾಣ ಆಗುತ್ತೆ ಅನ್ನೋದು ಕೋರ್ಟ್ನಲ್ಲಿ ಗೊತ್ತಾಗುತ್ತದು. ಇರಲಿ, ಇದರದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಸು. ನಮ್ಮ ಗಮನ ಅದರ ಕಡೆ ಅಷ್ಟಾಗಿ ಹೋಗಿರೋದಿಲ್ಲ, ಯಾರೋ ಪೊಲೀಸರ ಗಮನ ಹೋಗಿದೆ. ಈ ಪವಿತ್ರ ಗೌಡನ್ನ ಮನೆ ಮಹಜರ್ ಮಾಡಕ್ಕೆ ಕರ್ಕೊಂಡೋಗಿದ್ರು, ಆಕೆ ಮನೆ ಕರ್ಕೊಂಡೋಗಿದ್ರು. ಮಹಜರ್ ಮಾಡಿ ಕೆಳಗಿಳಿತಾ ಇದ್ದ ಒಂದು ದೃಶ್ಯ ಬಹಳ ವೈರಲ್ ಆಯಿತು. ನಾವು ಆಕೆಯ ಮುಖದ ಮೇಲೆ ಒಂದು ತೃಣಮಾತ್ರದ ಪಶ್ಚಾತ್ತಾಪನಾದರೂ ಇದೆಯಾ ಅಂತ ನೋಡ್ತಾ ಇದ್ವಿ ನಾವು. ತೃಣಮಾತ್ರದ ಪಶ್ಚಾತ್ತಾಪನಾದರೂ ಇದೆಯಾ ಅಂತ. ನೀವು ಭೂತಗನ್ನಡಿ ಹಾಕ್ಕೊಂಡು ಹುಡುಕಿದ್ರೂ ಸಿಗ್ತಿರಲಿಲ್ಲ. ಆಕೆಯ ಮುಖದ ಮೇಲೂ ಇಲ್ಲ, ಆಕೆಯ ಜೊತೆಗೆ ಅರೆಸ್ಟ್ ಆಗಿರೋ ಅಪ್ಪವಣ್ಣನ ಮುಖದ ಮೇಲೂ ಇಲ್ಲ. ನಾರ್ಮಲ್ ಆಗಿದ್ದರು. ಈಕೆ ಕೆಳಗಿಳಿತಾ ಮಾಧ್ಯಮದ ಕ್ಯಾಮರಾಗಳನ್ನು ನೋಡಿ ಒಂದು ಸಲ ಮೂಗು ಮುರಿತಾಳೆ. ಅಲ್ಲಲ್ಲಲ್ಲೇ ಸೊಕ್ಕೆ ಅಂತ ಅನ್ಕೊಂಡ್ವಿ ನಾವು. ಅಷ್ಟೇ ಅಲ್ಲ, ಈ ದೃಶ್ಯಗಳನ್ನು ನೋಡ್ತಾ ಇದ್ದ ಪೊಲೀಸ್ ಅಧಿಕಾರಿಗಳು ಕೇಳಿದ್ದು, ಈಕೆ ಮೇಕಪ್ ಮಾಡ್ಕೊಂಡಂಗಿದೆಯಲ್ಲ ಅಂತ. ಮೇಕಪ್ ಮಾಡ್ಕೊಂಡಂಗಿದೆಯಲ್ಲ. ಅಲ್ಲಿ ಪವಿತ್ರ ಗೌಡ ಇಳ್ಕೊಂಡು ಬರ್ತಾ ಇರೋದು, ಹಿಂದ್ಗಡೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್, ಲೇಡಿ ಕಾನ್ಸ್ಟೇಬಲ್, ಮುಂದ್ಗಡೆ ಬರ್ತಾ ಇರೋರು ಸಬ್ ಇನ್ಸ್ಪೆಕ್ಟ್ರು. ನೇತ್ರಾವತಿ ಅಂತ ಹೆಸರು, ವಿಜಯನಗರ ಪೊಲೀಸ್ ಸ್ಟೇಷನ್ನಿನ ಸಬ್ ಇನ್ಸ್ಪೆಕ್ಟ್ರು. ಕರ್ಕೊಂಡು ಹೋಗಿ ಮಹಜರ್ ಮಾಡಿಸಿ ಕರ್ಕೊಂಬ ಅನ್ನೋ ಜವಾಬ್ದಾರಿನ ಕೊಟ್ಟಿದ್ದಾರೆ. ಪೊಲೀಸರು ಕೇಳಿದ್ದು, ಒಳಗಡೆ ಮೇಕಪ್ ಮಾಡ್ಕೊಂಬಂದ್ಲ ಈಕೆ. ಕರೆದು ನೇತ್ರಾವತಿಯವ್ರನ್ನ ವಿಚಾರಣೆ ಮಾಡಿದ್ದಾರೆ. ಇದು ಆಗಿರೋ ಘಟನೆ ಹೇಳ್ತಾ ಇರೋದು ನಾನು. ನೇತ್ರಾವತಿಯವ್ರನ್ನ ವಿಚಾರಣೆ ಮಾಡಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರೋರು ಸಿನಿಮಾ ಶೂಟಿಂಗ್ ಹೋಗ್ತಾ ಇರೋ ಥರ ಮೇಕಪ್ ಹಾಕ್ಕೊಂಡು ಬರ್ತಾರೆ ಅಂದರೆ ಜನಸಾಮಾನ್ಯರಿಗೆ ಪೊಲೀಸರ ಬಗ್ಗೆ ಏನು ಅಭಿಪ್ರಾಯ ಬರುತ್ತಮ್ಮ? ಇದಕ್ಕೆ ಯಾಕೆ ಅವಕಾಶ ಕೊಟ್ಟೆ ನೀನು? ನೇತ್ರಾವತಿ ಅವ್ರು ಮೊದಲು ಹೇಳಿದ್ರಂತೆ, ಸರ್ ವಾಶ್ರೂಮ್ಗೆ ಹೋಗ್ತೀನಿ ಅಂದರು. ನಾವು ಹೋಗಿ ಬನ್ನಿ ಅಂತ ಹೊರಗಡೆ ನಿಂತ್ಕೊಂಡಿದ್ವಿ. ಒಳಗಡೆ ಮೇಕಪ್ ಹಾಕ್ಕೊಂಡು ಬಂದಿದ್ದಾರೆ, ನಾನು ಏನು ಮಾಡಲಿ ಅಂತ. ವಾಶ್ರೂಮ್ಗೆ ಹೋಗ್ತೀನಿ ಅಂದ್ರೆ ಒಳಗಡೆ ಮೇಕಪ್ ಮಾಡ್ಕೊಂಬಂದ್ರೆ ಏನು ಮಾಡಲಿ ನಾನು? ಪೊಲೀಸ್ ಕಸ್ಟಡಿಯಲ್ಲಿದ್ದೀನಿ, ನನ್ನ ಮೇಲೊಂದು ಮರ್ಡರ್ ಕೇಸ್ ಆಗಿದೆ, ನನ್ನ ಕಾರಣಕ್ಕಾಗಿ ದರ್ಶನ್ ಅನ್ನುವ ಸೂಪರ್ ಸ್ಟಾರ್ ಮೇಲೆ ಒಂದು ಮರ್ಡರ್ ಕೇಸ್ ಆಗಿದೆ, ವಿನಾಕಾರಣ 17 ಜನ ಕಂಬಿ ಎಣಸ ಹಂಗಾಗಿದೆ ಈ ಪ್ರಕರಣದಲ್ಲಿ ಅನ್ನುವ ಖಬರೇ ಇಲ್ಲದೆ ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಬರ್ತೀನಿ ಅಂದರೆ ನಾವೇನು ಸರ್ ಮಾಡೋಕ್ಕಾಗತ್ತೆ ಅಂತ ಸಬ್ ಇನ್ಸ್ಪೆಕ್ಟರ್ ಒಂದು ಸಮಜಾಯಿಷಿ ಕೊಟ್ಟಿದ್ದಾರೆ. ಅದರ ಜೊತೆಗೆ, ಸರ್ ಈ ಮೇಕಪ್ಪು ಸಾಂತ್ವನ ಕೇಂದ್ರದಿಂದ ಕರ್ಕೊಂಡು ಬರುವಾಗಲೂ ಹಿಂಗೆ ಇತ್ತು ಅಂದ್ರಂಥವ್ರು. ಸಾಂತ್ವನ ಕೇಂದ್ರದಿಂದ ಕರ್ಕೊಂಡು ಬರುವಾಗಲೂ ಹಿಂಗೆ ಇತ್ತು ಅಂತ. ಆ್ಯಕ್ಚುಲಿ ಅದು ನಿಜ ಕೂಡ. ಈಗ ಯು ಆರ್ ಅಂಡರ್ ಅರೆಸ್ಟ್, ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ 1 ನಿಮಿಷ 1-2 ಜೊತೆ ಬಟ್ಟೆ ಇಟ್ಕೊತೀನಿ ಅನ್ನಬಹುದು.
ಸಾಂತ್ವನ ಕೇಂದ್ರಕ್ಕೆ ಹೋದ್ಮೇಲೆ ಇಲ್ಲ ನನಗೆ ಚಾದರ್ ಸರಿ ಆಗ್ತಾ ಇಲ್ಲ, ಬ್ಲ್ಯಾಂಕೆಟ್ ಸರಿ ಆಗ್ತಾ ಇಲ್ಲ, ಬೇರೆ ಬೇಕು. ಇದು ಎಲ್ಲದರ ಮಧ್ಯದಲ್ಲಿ ಮೇಕಪ್ ಕಿಟ್ಟು ಬೇಕು ಅಂತ ಹೇಳೋದಂಗೆ ಇದೇನಿದು? ಇದೇನು ಮನಸ್ಥಿತಿ? ವಾಟ್ ಎವರ್ ಇಟ್ ಈಸ್, ಹಿರಿಯ ಪೊಲೀಸ್ ಅಧಿಕಾರಿಗಳ ನಿರ್ಧಾರಕ್ಕೆ ಬಂದರು. ಸಾಂತ್ವನ ಕೇಂದ್ರದಿಂದ ಕರ್ಕೊಂಡು ಹೋಗಿ ಬರೋರು ನೀವೇ, ಕರ್ಕೊಂಬಂದು ವಿಚಾರಣೆಗೆ ನಿಲ್ಲಿಸೋರು ನೀವೇ, ವಿಚಾರಣೆಯ ಮಧ್ಯದಲ್ಲಿ ಮಹಜರ್ ಮಾಡೋಕ್ಕೆ ಕರ್ಕೊಂಡು ಹೋಗೋದು ನೀವೇ, ಅದಾದಮೇಲೆ ಹೋಗಿ ವಾಪಸ್ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟು ಬರೋರು ನೀವೇ. ನಿಮ್ಮದು ಕರ್ತವ್ಯ ಲೋಪ ಅಂತ ರೂಲ್ 7ನಲ್ಲಿ ಪಾಪ ನೇತ್ರಾವತಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನಾಳೆ ದಿವಸ ಇನ್ಯಾವುದೋ ಕೇಸ್ನಲ್ಲಿ ಇನ್ಯಾರೋ ಆರೋಪಿಯನ್ನು ಕರ್ಕೊಂಡು ಹೋಗುವಾಗ, ನಾಟ್ ಸೋ ಫೇಮಸ್ ಆರೋಪಿಗಳು ಕರ್ಕೊಂಡು ಹೋಗುವಾಗ ಜನಸಾಮಾನ್ಯರ ಮನಸ್ಸಿನಲ್ಲಿ ಅನಿಸುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಟ್ರೀಟ್ಮೆಂಟ್ ಇರುತ್ತೆ ಬಿಡಿ ಪೊಲೀಸ್ ಕಸ್ಟಡಿಯಲ್ಲಿ ಅಂತ. ಸ್ವಲ್ಪ ಪಾಪ್ಯುಲರು, ಸ್ವಲ್ಪ ಶ್ರೀಮಂತರು ಇದ್ದರೆ ಬೇಕಾದ ಬಟ್ಟೆ ಹೊದಿಕೆ ಹಾಸಿಗೆ ಅಷ್ಟೇ ಮಾತ್ರ ಅಲ್ಲ, ಮೇಕಪ್ ಕಿಟ್ಟು ಸಿಗುತ್ತೆ ಪೊಲೀಸ್ ಕಸ್ಟಡಿ ಒಳಗೆ ಅನ್ನೋ ಅಭಿಪ್ರಾಯ ಬಂದರೆ ತಪ್ಪಾಗುತ್ತೆ ಅಂತ ರೂಲ್ 7ನಲ್ಲಿ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಕರ್ತವ್ಯ ಲೋಪ ಎಸಗಿದ್ದೀರಿ ನೀವು ಅಂತ. ಈ ಮಧ್ಯೆ ಕೊಲೆಯಾದ ರೇಣುಕಾಸ್ವಾಮಿ ತಂದೆ ತಾಯಿ ಬಂದು ಮುಖ್ಯಮಂತ್ರಿಗಳನ್ನು ಭೇಟಿಯಾದರು. ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅಳಲು ತೋಡ್ಕೊಂಡ್ರು. ಮಾತಾಡಿದ್ದಕ್ಕಿಂತ ಅತ್ತಿದ್ದೇ ಜಾಸ್ತಿ ಅವರು. ಮನವಿ ಮಾಡಿಕೊಂಡ್ರು, ನಮ್ಮ ಮಗನ ಕೊಲೆಯಾಗಿರೋ ನಮ್ಮ ಮಗನಿಗೆ ನ್ಯಾಯ ಕೊಡಿಸಿ ಅಂತ. ಈ ಮಧ್ಯೆ ನಮ್ಮ ಸೊಸೆಗೊಂದು ಸರ್ಕಾರಿ ನೌಕರಿ ಕೊಡಿ ಅಂತ ಕೇಳಿದ್ರಂತೆ. ಸರ್ಕಾರಿ ನೌಕರಿ ಕೊಡಿ ಅಂತ, ಏನು ಓದ್ಕೊಂಡಿದ್ದಾರೆ ಇತ್ಯಾದಿ ಇತ್ಯಾದಿ ಕೇಳಿದ್ದಾರೆ. ಅದಾದ ಮೇಲೆ ಟ್ವೀಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು. ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಂದು ಕಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಕುಟುಂಬಕ್ಕೆ ಏಕೈಕ ಆಧಾರವಾಗಿದ್ದ ಪುತ್ರನ ಅಗಲಿಕೆಯಿಂದ ಎದುರಾಗಿರುವ ಸಂಕಷ್ಟ ವಿವರಿಸಿ ರೇಣುಕಾಸ್ವಾಮಿಯ ಪತ್ನಿಗೆ ಸರ್ಕಾರಿ ಉದ್ಯೋಗ ಕೊಡಿಸುವಂತೆ ಮನವಿ ಮಾಡಿದರು. ನಮ್ಮ ಸರ್ಕಾರವು ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವ ಜೊತೆಗೆ ಸರ್ಕಾರದಿಂದ ಸಾಧ್ಯವಿರುವ ಅಗತ್ಯ ನೆರವು ನೀಡುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದರು ಅಂತ. ಐ ಡಿಫರ್ ವಿತ್ ದಿಸ್. ಹೆಂಗೆ ಸರ್ಕಾರಿ ನೌಕರಿ ಕೊಟ್ಬಿಡ್ತೀರಿ ನೀವು? ಹುತಾತ್ಮನ ಅವನು, ಹೋರಾಟಗಾರನ. ಇದರಲ್ಲಿ ಹೌದು ದರ್ಶನ್ ಹಾಕ್ಕೊಂಡು ರುಬ್ತಿದ್ದೀವಿ, ಇಲ್ಲ ಅಂತ ಹೇಳೋದಿಲ್ಲ. ಹಾಗಂತ ರೇಣುಕಾಸ್ವಾಮಿ ಹುತಾತ್ಮನ? ಯಾವ ಘನ ಕಾರ್ಯ ಮಾಡಿದ್ದಕ್ಕಾಗಿ ಹೋರಾಡಿ ಪ್ರಾಣ ಬಿಟ್ಟಿದ್ದಾನೆ? ನೋಡಿ, ದರ್ಶನ್ನ ಕೃತ್ಯ ಇದೆಯಲ್ಲ, ಆ ಕೃತ್ಯವನ್ನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಯಾರೋ ಬೆಂಬಲಿಸ್ತಾ ಇದ್ದಾರೆ ಅಂದರೆ ಅವರು ಸಮಾಜಘಾತುಕರು ಅಂತ ಅರ್ಥ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬೆಂಬಲಿಸ್ತಿದ್ದಾರೆ ಅಂತ ಸಮಾಜಘಾತುಕರು ಅಂತ ಅರ್ಥ. ಅವರು ಕಾನೂನನ್ನು ಕೈಗೆ ತೆಗೆದುಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ. ಮತ್ತಾರೋ ಕೇಳ್ತಾರೆ, ನಿಮ್ಮ ಮನೆ ಮಕ್ಕಳಿಗೆ ಹಾಗೆ, ನಿಮ್ಮ ಮನೆ ಹೆಣ್ಣುಮಕ್ಕಳಿಗೆ ಮೆಸೇಜ್ ಮಾಡಿದರೆ ಅಂತ. ಯಾರ ಮನೆ ಹೆಣ್ಣು ಮಕ್ಕಳು ಅನ್ನೋದನ್ನು ಸರಿಯಾಗಿ ಕ್ಲಾರಿಟಿ ಯಾರು ತಗೊಂಡು ಬನ್ನಿ, ಪುಣ್ಯಾತ್ಮರ ಹೋಗಲಿ. ಯಾರ ಮನೆ ಹೆಣ್ಣು ಮಕ್ಕಳು ಅಂತ ಒಂದು ವಂಶವೃಕ್ಷ ಹಾಕ್ಕೊಂಡು ಕ್ಲಾರಿಟಿನಾರು ತಗೊಂಬನ್ನಿ. ಹಾಗೆ ಮೆಸೇಜ್ ಮಾಡುವಂಥವ್ರು, ಹಾಗೆ ಮಾತಾಡುವಂಥವ್ರು. ಇಲ್ಲಿ ಸರ್ಕಾರಿ ನೌಕರಿಯ ಪ್ರಶ್ನೆ ಯಾಕೆ ಬರುತ್ತೆ ಅಂತ ಅರ್ಥ ಆಗೋದಿಲ್ಲ. ರೇಣುಕಾಸ್ವಾಮಿ ಅದೇನು ಮಾಡಿದ್ದ ಅನ್ನುವ ಆರೋಪ ಇದೆಯೋ ಅದು ಕಾನೂನಿನ ಪ್ರಕಾರ ತಪ್ಪು. ಕಾನೂನಿನ ಪ್ರಕಾರ ಅವನಿಗೆ ಏನು ಶಿಕ್ಷೆ ಆಗಬೇಕಾಗಿತ್ತು ಆ ಶಿಕ್ಷೆ ಆಗಬೇಕಾಗಿತ್ತು. ಆದರೆ ದರ್ಶನ್ ಅನ್ನುವ ಧೂರ್ತ ತಾನೇನು ಮಾಡಿದರೂ ನಡೆಯುತ್ತೆ ಅನ್ನುವ ಹಮ್ಮಿನಲ್ಲಿ ಆತನಿಗೆ ಮರಣದಂಡನೆಯನ್ನು ವಿಧಿಸಿದ. ಅದಕ್ಕಾಗಿ ಇವತ್ತು ಕಂಬಿ ಎಣಿಸುತ್ತಿದ್ದಾನೆ, ಕಂಬಿ ಎಣಿಸ್ತಾ ಇದ್ದಾನೆ ಅವನು. ನೀವು ಹಿಂಗಿದ್ದಾಗ ಅವ್ರು ಕೇಳ್ತಾರ್ರಿ, ಸರ್ಕಾರಿ ನೌಕರಿ ಕೊಡಬೇಕು ಅಂತ ಕೇಳ್ತಾರಪ್ಪ. ಸಾಧ್ಯವಿರುವ ಸಹಾಯ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಫೈನ್, ಏನು ಸಾಧ್ಯನೋ ಅದು ಮಾಡಿ. ಸರ್ಕಾರಿ ನೌಕರಿ, ಹೌ ಇಸ್ ಇಟ್ ಈವನ್ ವಯಬಲ್? ಹೌ ಇಸ್ ಇಟ್ ಈವನ್ ಪಾಸಿಬಲ್? ಯಾಕೆ? ವೈ? ಯಾಕೆ ಕೊಡಬೇಕು? ಈ ಪ್ರಶ್ನೆ ಬರುತ್ತಪ್ಪ ನಮಗೆ. ಆ ರೇಣುಕಾಸ್ವಾಮಿ ಬೇರೆ ಯಾರ್ಯಾರಿಗೂ ಮೆಸೇಜ್ ಇದೇ ರೀತಿ ಮಾಡಿದ್ದಂತೆ. ಇನ್ನೊಂದೆರಡು ಕೇಸ್ಗಳು ಬರ್ತಾ ಇದ್ದಾವೆ, ನಮಗೂ ಹಂಗೆ ಮಾಡಿದ್ದ. ಆತ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದವನ್ರಿ. ಹಂಗೆ ಮಾಡ್ತಾರೆ ಅಂದರೆ ಹಾಗಂತ ಕೊಲೆಯಾಗುವುದಕ್ಕೆ ಅರ್ಹನ? ಅದನ್ನು ನಿರ್ಧಾರ ಮಾಡೋದಕ್ಕೆ ಕಾನೂನಿದೆ, ಕೋರ್ಟು ಕಚೇರಿಗಳಿದ್ದಾವೆ. ಅಲ್ಲಿ ನಿಂತ್ಕೊಂಡು ವಾದ ಮಾಡಬೇಕು, ಗಲ್ಲಿಗೆ ಹಾಕಿ ಇವನನ್ನು ಅಂತ. ರೇರೆಸ್ಟ್ ಆಫ್ ದ ರೇರ್ ಕೇಸ್ನಲ್ಲಿ ಕಾನೂನು ನಿರ್ಧಾರ ತೆಗೆದುಕೊಳ್ಳುತ್ತೆ. ಇದು ಇನ್ನೊಂದು ಕಾಮಕಾಂಡದ ಸುದ್ದಿ, ಹಾಸನ ಸ್ಟೋರಿ. ಇವತ್ತು ಫಾರ್ ದ ಫಸ್ಟ್ ಟೈಮ್ ಅಣ್ಣ ತಮ್ಮ ಇಬ್ಬರು ಕಸ್ಟಡಿಗೆ ಬಂದರು, CID ಕಸ್ಟಡಿಗೆ ಬಂದರು.
ಒಂದೇ ರೂಮ್ನಲ್ಲಿ ಎದುರ ಬದರ ಕೂಡಿಸ್ಕೊಂಡು ವಿಚಾರಣೆ ನಡೆಸುವಂಥದ್ದು ಏನಿಲ್ಲ, ಅಕ್ಕಪಕ್ಕದ ರೂಮ್ನಲ್ಲಿ ಇಟ್ಟಿದ್ದಾರಂತೆ. ಆಹಾ, ಇಂಥ ಮಕ್ಕಳು ಇರ್ಬೇಕಪ್ಪ. ತಂದೆ ತಾಯಿ ಹೆಸರನ್ನು ನಮಗೆಲ್ಲ ಜೀವನದಲ್ಲಿ ಏನು ಸಾಧಿಸ್ತಿರೋ ಬಿಡ್ತಿರೋ ಮನೆತನದ ಮರ್ಯಾದೆ ಕಳಿಬೇಡಿ ಅಂತ ಹೇಳ್ತಾಯಿದ್ರು. ಮನೆತನದ ಮರ್ಯಾದೆ ಹೋಗದೆ ಇರಂಗೆ ನೋಡ್ಕೊಳ್ಳಿ ಅಂತ. ನೋಡ್ರಿ ಅವ್ರನ್ನ. ಸೂರಜ್ ರೇವಣ್ಣನನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿತ್ತು. ಅವನನ್ನು ನಿನ್ನೆ CID ಕಸ್ಟಡಿಗೆ ತಗೊಂಡು ಬಂದಿದ್ದರು. ಪ್ರಜ್ವಲ್ ರೇವಣ್ಣನನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಬಂದಿದ್ದರು. ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಪೊಲೀಸರ ವಶದಲ್ಲಿದ್ದ, ಕರ್ಕೊಂಡು ಹೋಗಿ ಜೈಲಿಗೆ ಬಿಟ್ಟರು. ಜೈಲಿನಲ್ಲಿದ್ದ ಸೂರಜ್ನನ್ನು ಕರ್ಕೊಂಬಂದರು ಕಸ್ಟಡಿಗೆ. 4ನೇ ಕೇಸ್ ಒಂದು ಪ್ರಜ್ವಲ್ ಮೇಲೆ ರಿಜಿಸ್ಟರ್ ಆಯಿತು. IT ಆ್ಯಕ್ಟ್ ಅದು. ಏನು? ಮಹಿಳೆಯ ನಗ್ನ ಚಿತ್ರವನ್ನು ಸೆರೆ ಹಿಡಿದದ್ದು, ಲೈಂಗಿಕ ಕಿರುಕುಳ ಕೊಟ್ಟದ್ದು, ಆಕೆಯ ಸಮ್ಮತಿ ಇಲ್ಲದೆ ಫೋರ್ಸ್ ಮಾಡಿದ್ದು, ಫೋರ್ಸ್ಫುಲಿ ವಿಡಿಯೋ ಮಾಡಿದ್ದು ಮತ್ತು ಆ ವಿಡಿಯೋನ ಬಹಿರಂಗಗೊಂಡಿದ್ದು. 4ನೇ ಕೇಸ್ ರಿಜಿಸ್ಟರ್ ಆಯ್ತಲ್ಲ, 4ನೇ ಕೇಸಿನ ವಿಚಾರಣೆಗೆ ನೀನು ಬೇಕು ಬಾ ಇಲ್ಲಿ ಅಂತ ಕರ್ಕೊಂಬಂದಿದ್ದಾರೆ. 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ, ಪೊಲೀಸ್ ಅಂದರೆ CID ಕಸ್ಟಡಿಯಲ್ಲಿ ಪ್ರಜ್ವಲ್ ರೇವಣ್ಣ. ಈಗ ಅಣ್ಣ ತಮ್ಮ, ಒಬ್ಬ ಹೆಣ್ಮಕ್ಕಳನ್ನು ಬಿಟ್ಟಿಲ್ಲ, ಇನ್ನೊಬ್ಬ ಗಂಡಸರನ್ನು ಬಿಟ್ಟಿಲ್ಲ. ಇಬ್ಬರನ್ನು ಅಕ್ಕಪಕ್ಕದ ಕೋಣೆಯಲ್ಲಿರಿಸಿ ವಿಚಾರಣೆ ಮಾಡ್ತಾ ಇದ್ದಾರಂತೆ. ಹೊಸ ಕೇಸು 354A, 354D, 354B, 506 ಜೀವ ಬೆದರಿಕೆ, ಪ್ರಾಣ ಬೆದರಿಕೆ. ಅದು 66E ಆಫ್ IT ಆ್ಯಕ್ಟ್. ಮಹಿಳೆಯ ಒಪ್ಪಿಗೆ ಇಲ್ಲದೆ ಖಾಸಗಿ ಚಿತ್ರಗಳನ್ನು ಅಥವಾ ದೃಶ್ಯಗಳನ್ನು ಸೆರೆ ಹಿಡಿದು ಪ್ರಕಟ ಮಾಡುವುದು. ಇಷ್ಟು ಸೆಕ್ಷನ್ ಹಾಕಿದ್ದಾರೆ. ಈತನನ್ನು ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಜೋರು ವಾದ ಪ್ರತಿವಾದಗಳ ನಡೆದವು. ವಾಯ್ಸ್ ಸ್ಯಾಂಪಲ್ ತಗೋಬೇಕು, ಹಾಸನಕ್ಕೆ ಕರ್ಕೊಂಡೋಗಿ ಮಹಜರು ಮಾಡಬೇಕು, ಇದೇ ಕೇಸ್ಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ದಾಖಲು ಮಾಡಬೇಕು, ನಮ್ಮ ವಶಕ್ಕೆ ಕೊಡಿ ಅಂತ SIT ಅವರು ನ್ಯಾಯಾಲಯಕ್ಕೆ ಕೇಳಿದ್ರು. 42ನೇ ACMM ಕೋರ್ಟಿಗೆ ಕೇಳಿದ್ರು. ಪ್ರಜ್ವಲ್ ಪರವಾಗಿ ಬಂದಂಥ ವಕೀಲ ಅರುಣ್ ಕೇಳ್ತಾರೆ, ದಿನಕ್ಕೊಂದು ಕೇಸ್ ಹಾಕ್ತಾ ಇದ್ದಾರೆ, ಇವೆಲ್ಲ ಪೊಲಿಟಿಕಲಿ ರಾಜಕೀಯ ಪ್ರೇರಿತ ದೂರುಗಳಿವು. ಪ್ರಜ್ವಲ್ ರೇವಣ್ಣನವರಿಗೆ ಗುಣಮಟ್ಟದ ಊಟ ಕೊಡ್ತಿಲ್ಲ, ಊಟ ಸರಿಯಾಗಿ ಆಗ್ತಿಲ್ಲ, ಅವರಿಗೆ ಮನೆಯಿಂದ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂದರು. ಮನೆಯಿಂದ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ. SIT ಪರ SPP ಜಗದೀಶ್ ಹೇಳ್ತಾರೆ, CID ಕಚೇರಿಯಲ್ಲೇ ಊಟ ಕೊಡ್ತಾ ಇದ್ದೀವಿ, ಅಲ್ಲೇ ರೆಡಿ ಮಾಡ್ತಾರೆ ಊಟ, ಅಲ್ಲಿದೆ ಊಟ ಕೊಡ್ತಾರೆ ಅಂತ. ನ್ಯಾಯಾಧೀಶ ಶಿವಕುಮಾರ್ ಅವರು ಕೇಳ್ತಾರೆ, ಮನೇಲಿ ಮಾಡೋ ಚಿತ್ರಾನ್ನ ಅಲ್ಲಿ ಮಾಡೋ ಚಿತ್ರಾನ್ನ ಎರಡೂ ಒಂದೇ ಏನ್ರಿ ಅಂತ. ಮನೇಲಿ ಮಾಡೋ ಚಿತ್ರಾನ್ನ ಹೋಟೆಲ್ನಲ್ಲಿ ಮಾಡೋ ಚಿತ್ರಾನ್ನ ಎರಡೂ ಒಂದೇನಾ ಅಂತ. ಅದಕ್ಕೆ SIT ಪರ SPP ಜಗದೀಶ್ ಅವರು ಹೇಳಿದ್ರು, ಅಲ್ಲಿ ಒಂದು ಸಿಸ್ಟಮ್ ಇದೆ, ಅಲ್ಲೊಂದು ಕಾಂಟ್ರಾಕ್ಟ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಹೊರಗಡೆಯಿಂದನೇ ಅಡುಗೆಯವರು ಬರ್ತಾರೆ, ಅಲ್ಲೇ ಮೆಸ್ ರೀತಿಯಲ್ಲಿ ತಯಾರು ಮಾಡ್ತಾರೆ ಮತ್ತು ಅಧಿಕಾರಿಗಳಿಗೆ ಯಾವ ಊಟವನ್ನು ಪ್ರಿಪೇರ್ ಮಾಡಲಾಗುತ್ತೋ ಅದೇ ಊಟವನ್ನು ಪ್ರಜ್ವಲ್ಗೂ ಕೊಡ್ತಾ ಇದ್ದೀವಿ ಅಂತ SPP ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು. CID ಅಧಿಕಾರಿಗಳಿಗೆ ಕೊಡುವ ಆಹಾರವನ್ನೇ ಪ್ರಜ್ವಲ್ಗೂ ಕೊಡ್ತಾ ಇದ್ದೀವಿ. ಅರುಣ್ ಅವರು ಹೇಳ್ತಾರೆ, ಪ್ರಜ್ವಲ್ ಪರ ವಕೀಲರು, ಪ್ರಜ್ವಲ್ ರೇವಣ್ಣ ಸಾಮಾನ್ಯ ಆರೋಪಿಯಲ್ಲ, ಸಾಮಾನ್ಯ ಆರೋಪಿಯ ಥರ ಆತನನ್ನು ಟ್ರೀಟ್ ಮಾಡಲಾಗ್ತಾ ಇದೆ. ಪ್ರಜ್ವಲ್ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆ ಗೌರವ ಇದೆ. ಪ್ರಜ್ವಲ್ಗೆ ಆರೋಗ್ಯ ಸಮಸ್ಯೆ ಇದೆ, ಕೆಲವು ಕಾಳುಗಳ ಸಾಂಬಾರು ತಿನ್ನಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಇವತ್ತು ವಾದ ಪ್ರತಿವಾದದಲ್ಲಿ ಬಂದ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ನಾನು ಇದನ್ನು. ಸಾಂಬಾರಿನಲ್ಲಿ ಕೆಲವು ಬೇಳೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತಂತೆ, ಡಾಕ್ಟರ್ ತಿನ್ನಬೇಡಿ ಅಂತ ಹೇಳಿದ್ದಾರೆ. ಕೆಲವು ಆಹಾರ ಪದಾರ್ಥವನ್ನು ಪ್ರಜ್ವಲ್ ರೇವಣ್ಣ ತಿನ್ನಬಾರ್ದು, ಇವರು ಕೊಡೋ ಊಟ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅರುಣ್ ಅವರು ವಾದ ಮಾಡಿದ್ದು. ಪ್ರಜ್ವಲ್ ರೇವಣ್ಣ ಸಾಮಾನ್ಯ ಆರೋಪಿ ಅಲ್ಲ, ಸಾಮಾನ್ಯ ಆರೋಪಿಯ ಥರ ಅವರನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆ ಗೌರವ ಇದೆ ಅಂದರು. ಅದಕ್ಕೆ ನ್ಯಾಯಾಧೀಶರು ಹೇಳಿದ್ದು, ಪ್ರಜ್ವಲ್ಗೆ ಡಾಕ್ಟರ್ ಔಷಧಿ ಕೊಡ್ತಾರೆ, ನಾನು ಜೈಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ, SITಗೂ ಕೂಡ ಪ್ರಜ್ವಲ್ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ, ಒಳ್ಳೆ ಆಹಾರ ಕೊಡಿ ಅಂತಲೂ ಸೂಚನೆ ಕೊಡ್ತೀನಿ. ಜೂನ್ 29ರ ತನಕ ಅಂದರೆ 4 ದಿವಸ ಪ್ರಜ್ವಲ್ನನ್ನು SIT ಕಸ್ಟಡಿ ಕೊಡ್ತಾ ಇದ್ದೀವಿ ಅಂಥೇಳಿ 42ನೇ ACMM ಕೋರ್ಟಿನ ನ್ಯಾಯಾಧೀಶರು ಹೇಳಿದ್ರು. ಈ ಮಧ್ಯೆ ಇದೇ ಕೇಸ್ನಲ್ಲಿ 4ನೇ ಕೇಸ್ನಲ್ಲಿ ಪ್ರೀತಮ್ ಗೌಡರು ಆರೋಪಿಯಾಗಿದ್ದಾರೆ. ಪ್ರೀತಮ್ ಗೌಡರು ಕೂಡ ಇದರಲ್ಲಿ ಆರೋಪಿಯನ್ನಾಗಿಸಿ 4ನೇ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ. ಪ್ರೀತಮ್ ಗೌಡರ ಆರೋಪ ಏನು? ಪೆನ್ ಡ್ರೈವ್ ಹಂಚಿದ್ದಾರೆ ಅಂತ. ಅವರ ಮೇಲಿನ ಆರೋಪ ಪೆನ್ ಡ್ರೈವ್ ಹಂಚಿದ್ದಾರೆ ಅನ್ನೋ ಆರೋಪ.
ರಾಜಕಾರಣದಲ್ಲಿ ಆಸಕ್ತಿ ಇರೋರಿಗೆ ದೇವೇಗೌಡರ ಕುಟುಂಬದ ಜೊತೆಗೆ, ದೇವೇಗೌಡರ ಕುಟುಂಬ ಅನ್ನೋದಿಲ್ಲ, ರೇವಣ್ಣ ಕುಟುಂಬದ ಜೊತೆಗೆ ಪ್ರೀತಮ್ ಗೌಡರ ಆ ಜಿದ್ದಾಜಿದ್ದಿ ಅಂಥದ್ದು ಅನ್ನೋದು ಗೊತ್ತಿರುತ್ತೆ. ಅದು ಏನೇನಾಗಿ ಮೈತ್ರಿ ಮಾಡಿಕೊಂಡು ಇವರಿಗೆ ಧರ್ಮ ಸಂಕಟಕ್ಕೆ ಈಡು ಮಾಡಿಬಿಟ್ರು. ಆದರೂ ಲೋಕಸಭಾ ಚುನಾವಣೆಯಲ್ಲಿ ಅವರು ಹಾಸನಕ್ಕೆ ಕಾಲಿಡಲಿಲ್ಲ, ಹೊರಗಿಂದ ಹೊರಗೆ ಓಡಾಡಿದ್ರು. ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಪ್ರಜ್ವಲ್ ಸೋತಿದ್ದು ಆಯಿತು. ರಾಜಕೀಯ ದುರುದ್ದೇಶದಿಂದ ಪ್ರಜ್ವಲ್ ರೇವಣ್ಣ ವಿಡಿಯೋನ ಪ್ರೀತಮ್ ಗೌಡರು ಹಂಚಿದ್ದಾರೆ ಅನ್ನುವ ಆರೋಪ ಹೊರಿಸಿ ಇವರ ಮೇಲೆ FIR ಹಾಕಿದ್ದಾರೆ. 66E ಆಫ್ IT ಆ್ಯಕ್ಟ್, ಯಾವುದೇ ಮಹಿಳೆಯ ಒಪ್ಪಿಗೆ ಇಲ್ಲದೆ ಖಾಸಗಿ ಚಿತ್ರ ಸೆರೆ ಹಿಡಿದು ಉದ್ದೇಶಪೂರ್ವಕವಾಗಿ ಪ್ರಕಟಿಸುವುದು. ಇದಕ್ಕೆ 3 ವರ್ಷಗಳ ತನಕ ಶಿಕ್ಷೆ, 5 ಲಕ್ಷದ ತನಕ ದಂಡ, 2ರಲ್ಲಿ 1 ಅಥವಾ 2 ಕೊಡುವಂಥ ಅವಕಾಶ ಇದೆ. ಪ್ರೀತಮ್ ಗೌಡರು ನನಗೆ ಮಾಹಿತಿ ಇಲ್ಲ, ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ಅಂದರು. ಕೇಳಿಸ್ಕೊಳ್ಳಿ. ಒಂದು ವಾರ ಆಗಿದೆ ಕಂಪ್ಲೇಂಟ್, ನಿಮ್ಮ ಹೆಸರಿದೆ. ನನಗೆ ಗೊತ್ತಿಲ್ಲ, ಈಗ ಚೆಕ್ ಮಾಡ್ತೀನಿ. ಹಾಂ ಸರ್, ಚೆಕ್ ಮಾಡ್ತೀನಿ. ಈಗ ಚಿಕ್ಕದಾಗಿ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. 100% ರಿವರ್ಟ್ ಮಾಡ್ತೀನಿ. ನಾನು ಇಲ್ಲಿಗೆ ಬರ್ತೀನಿ. ಅಲ್ಲ ಸರ್, ಅಲ್ಲ ಇಲ್ಲಿಗೆ ವಾಪಸ್ ಬಂದು ರಿವರ್ಟ್ ಗೊತ್ತಿಲ್ಲ. ಒಂದು ವಾರ ಆಗಿದೆ ಕಂಪ್ಲೇಂಟ್, ನಿಮ್ಮ ಹೆಸರಿದೆ. ನನಗೆ ಗೊತ್ತಿಲ್ಲ, ಈಗ ಚೆಕ್ ಮಾಡ್ತೀನಿ. ಹಾಂ ಸರ್, ಚೆಕ್ ಮಾಡ್ತೀನಿ. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ 4ನೇ ಕೇಸ್ ರಿಜಿಸ್ಟರ್ ಆಗಿದೆ. ಸೂರಜ್ ರೇವಣ್ಣ ವಿರುದ್ಧ 2ನೇ ಕೇಸ್ ರಿಜಿಸ್ಟರ್ ಆಗಿದೆ. ಮೊದಲಿಗೆ ಎದ್ನೋ ಬಿದ್ನೋ ಅಂತ ಹೋಗಿ ಸೂರಜ್ ರೇವಣ್ಣರ ವಿರುದ್ಧ ಯಾರೋ ಲೈಂಗಿಕ ದೌರ್ಜನ್ಯದ ಆರೋಪ ಹೊರಿಸ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ 5 ಕೋಟಿ ರೂಪಾಯಿ ದುಡ್ಡು ಕೇಳ್ತಾ ಇದ್ದಾರೆ ಅಂತೇನು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ನಲ್ಲ, ಆ ಪುಣ್ಯಾತ್ಮ ನಾಪತ್ತೆಯಾಗಿದ್ದಾನೆ ಅಂತ ನೆನ್ನೆ ಹೇಳಿದ್ವಿ ನಿಮಗೆ. ನಾಪತ್ತೆ ಆಗಿಬಿಟ್ಟಿದ್ದಾನೆ ಅವನು ಅಂತ. ಅಲ್ಲಿಗೆ ಜೊತೆಗಿದ್ದವರೇ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಅರ್ಥ. ಅದೇ ಮನುಷ್ಯ ಈಗ ಬಂದು ನನ್ನ ಮೇಲೆ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅಂತ ಕಂಪ್ಲೇಂಟು. ನನ್ನ ಮೇಲೇ ಲೈಂಗಿಕ ದೌರ್ಜನ್ಯ ಎಸಗಿದ್ರು. 3 ವರ್ಷದಿಂದಲೂ ನನ್ನ ಮೇಲೆ ಈತ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದಾನೆ ಅಂತ ಕಂಪ್ಲೇಂಟು. 2ನೆಯ ದೂರಿದು ಹೊಳೆ ನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ. ಇದು ಧಾರಾವಾಹಿ ರೂಪದಲ್ಲಿ ಬರ್ತಾ ಹೋಗುತ್ತೆ ಅನ್ಸುತ್ತೆ ನನಗೆ, ಧಾರಾವಾಹಿ ರೂಪದಲ್ಲಿ. ಮೊನ್ನೆ ಪೆಟ್ರೋಲಿಗೆ 3 ರೂಪಾಯಿ ಜಾಸ್ತಿ, ಡೀಸೆಲಿಗೆ 3.5 ರೂಪಾಯಿ ಜಾಸ್ತಿ ಅಂತಂದರೆ ದುಡ್ಡು ಬೇಡವಾ ಸರ್ಕಾರ ನಡೆಸೋದಕ್ಕೆ ಅಂತ ಪ್ರಶ್ನೆಗಳನ್ನು ಮಾಡಿದ್ರಿ. ಇವತ್ತು ಹಾಲಿನ ರೇಟ್ ಜಾಸ್ತಿ. ಅರ್ಧ ಲೀಟ್ರಾರು ತಗೊಳ್ಳಿ, 1 ಲೀಟ್ರಾರು ತಗೊಳ್ಳಿ, 2 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ. ಅದಕ್ಕೆ ಸಮರ್ಥನೆ ಏನು? 50 ml ಜಾಸ್ತಿ ಕೊಡ್ತಾ ಇದ್ದೀವಿ, ಹಾಲನ್ನು ಜಾಸ್ತಿ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ 9 ಲಕ್ಷ ಲೀಟರ್ ಹಾಲು ಸಂಗ್ರಹ ಜಾಸ್ತಿ ಆಗಿದೆಯಂತೆ. 9 ಲಕ್ಷ ಲೀಟರ್ ಹಾಲು ಸಂಗ್ರಹ ಜಾಸ್ತಿ ಆಗಿದೆ. ಮುಂಚೆ 90 ಲಕ್ಷ ಏನೋ ಕಲೆಕ್ಟ್ ಆಗ್ತಾಯಿತ್ತು ರೈತರಿಂದ, ಈಗ 99 ಲಕ್ಷ ಬರ್ತಾ ಇದೆ. ಸ್ವಲ್ಪ ಮಳೆ ಆದಾಗ ಅದು ಸಹಜ. ಅದು ಭೂಮಿ ಹಸಿರಾದರೆ ಹಸುಗಳು ಎಮ್ಮೆಗಳು ಚೆನ್ನಾಗಿ ತಿಂತವೆ, ಹಾಲು ಸ್ವಲ್ಪ ಜಾಸ್ತಿ ಆಗುತ್ತೆ, ಉತ್ಪಾದನೆಯ ಪ್ರಮಾಣ ಜಾಸ್ತಿ ಆಗೋದು ಸಹಜ. ಅದು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೋಬೇಕು. KMFಗೆ ಹಾಲಲ್ಲ, ಹಾಲು ಮಾತ್ರ ಮಾರೋದಿಲ್ಲ, ಹಾಲಿನ ಉತ್ಪನ್ನಗಳನ್ನು ಮಾರ್ತಾರೆ. ಮತ್ತು ಇದು ಎಕ್ಸ್ಪೆಕ್ಟೆಡ್ ಅಲ್ವಾ? ಮಳೆ ಜಾಸ್ತಿ ಆದಾಗ ಹಾಲು ಸಂಗ್ರಹ ಜಾಸ್ತಿ ಆಗುತ್ತೆ, ಎಕ್ಸ್ಪೆಕ್ಟೆಡ್ ಅಲ್ವಾ? 50 ml ಜಾಸ್ತಿ ಕೊಡ್ತೀವಿ, 2 ರೂಪಾಯಿ ಜಾಸ್ತಿ ಕೊಡಿ. ನಿಮಗೆ ಆಯ್ಕೆ ಇಲ್ಲ ಅಂತ ಹೇಳ್ತು ಸರ್ಕಾರ. ಆಯ್ಕೆ ಇಲ್ಲ ನಿಮಗೆ, 50 ml ಜಾಸ್ತಿ ನಾವು ಕೊಡ್ತೀವಿ, ನಿಮಗೆ ಬೇಕೋ ಬೇಡವೋ ಇಟ್ಕೊಳ್ಳಿ 50 ml ಜಾಸ್ತಿ, 2 ರೂಪಾಯಿ ಜಾಸ್ತಿ ಕೊಡಿ ಅಂತ. ಆಯ್ಕೆ ಇಲ್ಲ. ಇದು ಹೆಂಗೆ ಅಂದರೆ, ಅಂಗಡಿಗೆ ಹೋಗಿ ಏನೋ ತಗೊಂಡಾಗ ಚಿಲ್ಲರೆ ಇಲ್ಲ ಅಂತೇಳಿ ಚಾಕ್ಲೇಟ್ ಕೊಡ್ತಾರೆ ನೋಡಿ. ಚಿಲ್ಲರೆ ಇಲ್ಲ ಅಂತ ಚಾಕ್ಲೇಟ್ ಕೊಟ್ಟಂಗೆ. ಅದು ಬೇಕಾ ಬೇಡವಾ ತಗೊಂಡೋಗಿ ಅಂತ. ಹಾಗೆ 2 ರೂಪಾಯಿ ಜಾಸ್ತಿ ಮಾಡಿದ್ರು. ಅದು ಯಾವುದೋ ಅಂದರೆ ಪ್ಯಾಕೆಟ್ಗಳು ತುಂಬ ಬರ್ತವೆ. ನೀಲಿ ಪ್ಯಾಕೆಟು 42 ಇದ್ದಿದ್ದು 44, ಟೋಂಡ್ ಹಾಲು ನೀಲಿ ಪ್ಯಾಕೆಟ್ ಅಂತೆ 43 ಇದ್ದಿದ್ದು 45, ಆರೆಂಜ್ ಪ್ಯಾಕೆಟ್ಟು 46 ಇದ್ದಿದ್ದು 48, ಆರೆಂಜ್ ಸ್ಪೆಷಲ್ ಹಾಲು 48ರಿಂದ 50, ಶುಭಂ 48ರಿಂದ 50, ಸಮೃದ್ಧಿ 51ರಿಂದ 53, ಶುಭಂ ಟೋಂಡ್ ಹಾಲು 49ರಿಂದ 51, ಸಂತೃಪ್ತಿ ಹಾಲು 55ರಿಂದ 57, ಶುಭಂ ಗೋಲ್ಡ್ ಹಾಲು 49ರಿಂದ 51, ಶುಭಂ ಡಬಲ್ ಟೋಂಡ್ ಹಾಲು 41ರಿಂದ 43 ರೂಪಾಯಿಗೆ ಏರಿಕೆ. ನಾಳೆಯಿಂದ ಲಾಗು ಇದು. ಆಯ್ತಪ್ಪ, ಇದೊಂದು ಆರ್ಗ್ಯುಮೆಂಟನ್ನು ಒಪ್ಕೊಳ್ಳೋಣ. ಮುಖ್ಯಮಂತ್ರಿಗಳು
ಟ್ವೀಟು ಮಾಡಿದ್ರು. ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ, ಆದ್ದರಿಂದ ಅನಿವಾರ್ಯ, ಹಾಲು ವೇಸ್ಟ್ ಆಗಬಾರ್ದು, 50 ml ಜಾಸ್ತಿ ಕೊಡ್ತೀವಿ, 2 ರೂಪಾಯಿ ಜಾಸ್ತಿ ತಗೋತೀವಿ. ಪೆಟ್ರೋಲ್ ಉತ್ಪಾದನೆಯೂ ಜಾಸ್ತಿ ಆಗಿತ್ತಾ? 3 ರೂಪಾಯಿ ಜಾಸ್ತಿ ಮಾಡಿದ್ರಿ. ಡೀಸೆಲ್ ಉತ್ಪಾದನೆ ಜಾಸ್ತಿ ಆಗಿತ್ತಾ? 3.5 ಜಾಸ್ತಿ ಮಾಡಿದ್ರಿ. 100 ml ಜಾಸ್ತಿ ಹಾಕ್ತೀವಿ, ಇನ್ನು 3 ರೂಪಾಯಿ ಎಕ್ಸ್ಟ್ರಾ ಕೊಡಿ. ಅಲ್ಲ, ಅದು ಜಾಸ್ತಿ ಮಾಡಿದ್ದು. ನೀರಿನ ಉತ್ಪಾದನೆ ಜಾಸ್ತಿ ಆಗಿದೆಯಾ? ನೀರಿನ ರೇಟ್ ಜಾಸ್ತಿ ಮಾಡ್ತೀವಿ ಅಂತಿದ್ದೀರಿ. 25 ರೂಪಾಯಿ ಜಾಸ್ತಿ ಆಗಿದೆ ಅಂತ ಸ್ವತಃ DCM ಹೇಳಿದ್ರು ಇವತ್ತು. 25 ರೂಪಾಯಿ ಜಾಸ್ತಿ ಆಗಿದೆ ಅಂತ. ನೋಡಿ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು, ಅಭಿವೃದ್ಧಿ ಕಾರ್ಯ ಮತ್ತು ಗ್ಯಾರಂಟಿಗಳಿಗೆ ದುಡ್ಡು ತರಬೇಕಾಗಿದೆ, ಆದ್ದರಿಂದ ಬೆಲೆ ಏರಿಕೆ ಮಾಡ್ತಾ ಇದ್ದೀವಿ ಅಂತ. ಅಭಿವೃದ್ಧಿ ಕಾರ್ಯ ಮತ್ತು ಗ್ಯಾರಂಟಿಗಳಿಗೆ ದುಡ್ಡು ತರಬೇಕಾಗಿರೋದ್ರಿಂದ ಯಾವ್ಯಾವುದಕ್ಕೆ ಜಾಸ್ತಿ ಆಯಿತು? ಮೊದಲು 1.5 ವರ್ಷದ ಹಿಂದೆ ಯಾವ 1 ಎಕರೆ ಜಮೀನನ್ನು ಖರೀದಿ ಮಾಡಿದರೆ ಅದರ ರಿಜಿಸ್ಟ್ರೇಷನ್ ಕಾಸ್ಟ್ ಎಷ್ಟಿತ್ತು, ಈಗ ಎಷ್ಟಿದೆ ಲೆಕ್ಕ ಹಾಕಿ. ಒಂದು ಪಹಣಿ, ರೈತ ತನ್ನದೇ ಜಮೀನಿನ ಪಹಣಿಯನ್ನು ತಾನೇ ಪ್ರಿಂಟ್ ತೆಗೆದುಕೊಳ್ಳೋದಕ್ಕೆ ಮೊದಲು ಎಷ್ಟು ಕೊಡ್ತಿದ್ದ, ಈಗ ಎಷ್ಟು ಕೊಡಬೇಕು ಲೆಕ್ಕ ಹಾಕಿ. ರಕ್ತ ಸಂಬಂಧಿಕರು ಒಬ್ಬರಿಗೊಬ್ಬರು ಗಿಫ್ಟ್ ಡೀಡ್ ಮಾಡಬೇಕಂದ್ರೆ ಮುಂಚೆ ಎಷ್ಟು ಖರ್ಚಾಗ್ತಿತ್ತು, ಈಗ ಎಷ್ಟು ಖರ್ಚಾಗ್ತಾ ಇದೆ. ಮುದ್ರಾಂಕ ಎಲ್ಲಿಂದ ಎಲ್ಲಿಗೋ ಹೋಯ್ತು. ದತ್ತು ಸ್ವೀಕಾರ 500 ಇದ್ದದ್ದು 1000 ಆಯಿತು, ಅಫಿಡವಿಟ್ 20 ಇದ್ದದ್ದು 100 ರೂಪಾಯಿ ಆಯಿತು, ಡೈವರ್ಸ್ ಪ್ರಮಾಣ ಪತ್ರ 100 ಇದ್ದದ್ದು 500 ಆಗಿದೆ, ಆಸ್ತಿ ಪರಭಾರೆ 100 ಇದ್ದದ್ದು 200 ಆಗಿದೆ, ಟ್ರಸ್ಟ್ಗಳ ಪ್ರಮಾಣ ಪತ್ರ 1000 ಇದ್ದದ್ದು 2000 ಆಗಿದೆ. ಉತ್ಪಾದನೆ ಜಾಸ್ತಿ ಆಗಿತ್ತು ಅಂತನಾ? ಗ್ಯಾರಂಟಿ ಕೊಡ್ತಾ ಇದ್ದೀರಿ ಸ್ವಾಮಿ, ಹೌದು, ಬಟ್ ಇದೆಲ್ಲ ಕೊಡೋನು ಅವನೇ ಜನಸಾಮಾನ್ಯನೇ ಅಲ್ವಾ? ನಾನು ಹಿಂದೊಂದು ಸಲ ಹೇಳಿದೆ, ಗಂಡನ ಜೇಬಿಂದ ತಗೊಂಡು ಹೆಂಡತಿ ಅಕೌಂಟಿಗೆ ಹಾಕಿದಂಗಿದೆ ಈ ವ್ಯವಹಾರ ಅಂತ. ಇದೆಲ್ಲ ಗಂಡ ಖರ್ಚು ಮಾಡ್ತಿರ್ತಾನೆ, ತೆಗೆದು ಹೆಂಡತಿ ಅಕೌಂಟಿಗೆ ಹಾಕೋದು. ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿದರು, ನಾನು ಮುಖ್ಯಮಂತ್ರಿ ಆಗಿದ್ದರೆ ಪೆಟ್ರೋಲ್ ಡೀಸೆಲ್ ರೇಟ್ 10 ರೂಪಾಯಿ ಕಡಿಮೆ ಮಾಡಿಬಿಡ್ತಿದ್ದೆ ಅಂತ. ಕಡಿಮೆ ಮಾಡಿಬಿಡ್ತಿದ್ದೆ 10 ರೂಪಾಯಿ ಅಂತ. ಸಂಜೆ 7ರಿಂದ 8 ಅದೇ ಡಿಬೇಟ್ ಮಾಡ್ತಾ ಇದ್ವಿ. ಇವೆಲ್ಲ ಸಣ್ಣ ಪುಟ್ಟ ಮೊತ್ತಗಳು ಅನ್ನಿಸ್ತವೆ, 100 ಇದ್ದದ್ದು 200 ಕೊಡಿ ಅಂತಾರೆ ಅಂತ. ಬರಗಾಲ ಇತ್ತಲ್ಲಪ್ಪ, ಬೋರ್ವೆಲ್ಗಳ ಬತ್ತಿ ಹೋದವು. ಕೆಲವು ರೈತರು ಬೆಳೆ ಉಳಿಸಿಕೊಳ್ಳಬೇಕು ಅಂತ ಸ್ಪೆಷಲಿ ತೋಟಗಾರಿಕೆ ಮಾಡಿದಂಥ ರೈತರು ಹೊಸ ಬೋರ್ವೆಲ್ ಕೊರೆಸಿದ್ರು. ಅವ್ರನ್ನ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೋಬೇಕಲ್ಲ. ಮುಂಚೆ ಎಷ್ಟಕ್ಕೆ ಬರ್ತಿತ್ತು ಟ್ರಾನ್ಸ್ಫಾರ್ಮರು, ಈಗ ಎಷ್ಟಾಗಿದೆ ಟ್ರಾನ್ಸ್ಫಾರ್ಮರು? ಸ್ಟ್ರೇಟ್ ಅವೇ 2, 2.5, 3, 3.5 ಲಕ್ಷ ತನಕ ಟ್ರಾನ್ಸ್ಫಾರ್ಮರ್ಗೆ ಖರ್ಚಾಗ್ತಿದೆ ರೀ. ಮುಂಚೆ ಹಬ್ಬ ಅಂದ್ರೆ 50-60 ಸಾವಿರದಲ್ಲಿ ಟ್ರಾನ್ಸ್ಫಾರ್ಮರ್ ಆಗ್ತಿತ್ತು ಅವನಿಗೆ. ಮುಂಚೆ ಟ್ರಾನ್ಸ್ಫಾರ್ಮರ್ಗೆ ಇಷ್ಟು ದುಡ್ಡು ಕಟ್ಟಿದರೆ ಸರ್ಕಾರ ಬಂದು ಟ್ರಾನ್ಸ್ಫಾರ್ಮರ್ ಹಾಕ್ತಿತ್ತು. ಈಗ ಟ್ರಾನ್ಸ್ಫಾರ್ಮರ್ ಖರ್ಚು ನಿಮ್ಮ ಮೇಲೆ ಅಂದರು. ಅದಕ್ಕೆ ಎಷ್ಟು ಖರ್ಚು ಬರುತ್ತೋ ಆ್ಯಕ್ಚುಲಿ ರೈತ ಭರಿಸ್ಬೇಕು ಅಂತ ಹೇಳ್ಬಿಟ್ರು. ರೈತ ಭರಿಸ್ಬೇಕು ಅಂತ ಅವನು 50,000ದಲ್ಲಿ ಟ್ರಾನ್ಸ್ಫಾರ್ಮರ್ ತಗೋತಾ ಇದ್ದವನು 2.5 ಲಕ್ಷ ಕಟ್ತಿದ್ದಾನೆ. 2.5 ಮಿನಿಮಮ್ ಹೇಳ್ತಾ ಇರೋದನ್ನು 2.5 ಲಕ್ಷ ಕಟ್ತಿದ್ದಾನೆ. ಅಡಿಷ್ನಲಿ 2 ಲಕ್ಷ ಹೋಯ್ತು ಒಂದು. ಆ 2 ಲಕ್ಷವನ್ನು ತಿಂಗಳ 2,000ದಂತೆ ಕೊಟ್ಟು ಎಷ್ಟು ತಿಂಗಳಿಗೆ ಮುಟ್ಟಿಸ್ತೀರಿ? ಎಷ್ಟು ತಿಂಗಳಿಗೆ ಮುಟ್ಟಿಸ್ತೀರಿ ಅದನ್ನ? ನಾ ಬಡ ರೈತರನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಆತನ ಮಗು ಓದ್ತಾ ಇತ್ತು ಅಂದರೆ, ಒಂದು ಒಳ್ಳೆ ಎಜುಕೇಷನ್ ಮಾಡ್ತಾ ಇದೆ ಅಂದರೆ ಅದೊಂದು ಸ್ಕಾಲರ್ಶಿಪ್ ಬರ್ತಾ ಇತ್ತು ಸರ್ಕಾರದಿಂದ. 2,000 ತಿಂಗಳ ಕೊಡ್ತಿದ್ದೆಲ್ಲ, ನಿಲ್ಲಿಸ್ರಿ ಸ್ಕಾಲರ್ಶಿಪ್ಪು ಅಂದ್ರಿ. 10,000ನೋ 12,000ನೋ ಬರ್ತಿತ್ತು ಅದು ಸ್ಕಾಲರ್ಶಿಪ್ಪು. ಆ 12,000 ತಗೊಂಡು ನೀನು ಎಷ್ಟು ತಿಂಗಳು 2,000 ಕೊಟ್ಟು ಮುಟ್ಟಿಸ್ತೀರಿ ಅದನ್ನು? ಸ್ವಲ್ಪ ಕುಡಿಯೋ ಅಭ್ಯಾಸ ಇದ್ದವ್ರಿಗಂತೂ ಅದರದ್ದು ಬರೆನೇ ಹಾಕ್ದಂಗೆ ಆಗಿದೆ ಬಿಡಿ. ಅವ್ರ ಕತೆ ಕೇಳೋರಿಲ್ಲ. 36,000ನೋ 37,000 ಕೋಟಿನ ಎಕ್ಸೈಸ್ ಟಾರ್ಗೆಟ್ ಈ ಸಲ. ಮದ್ಯ ಮಾರಾಟ ಮಾಡುವ ಮೂಲಕ ಅಷ್ಟು ದುಡ್ಡು ಬರಬೇಕು ಅಂತ. ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ ಅಂತ ಬಜೆಟ್ನಲ್ಲಿ ಮೀಸಲಾಗಿಟ್ಟದ್ದು. ಅಭಿವೃದ್ಧಿ ಯೋಜನೆಗಳಿಗೆ 52,000 ಕೋಟಿ ಅಂತ. 36,000 ಕೋಟಿ ಎಕ್ಸೈಸಿಂದ ಬರ್ತಾ ಇದೆ. ಎಕ್ಸೈಸ್ನಿಂದ ಸಂಗ್ರಹಿಸುವ ಗುರಿ ಇದೆ. ಭೀಮಾ ನಾಯಕರು ಹೇಳ್ತಾರೆ, ನಾವು ನಂದಿನಿ ಹಾಲಿನ ದರ ಹೆಚ್ಚಳ ಮಾಡಿಲ್ಲ, 50 ml ಜಾಸ್ತಿ ಕೊಟ್ಟು 2 ರೂಪಾಯಿ ಜಾಸ್ತಿ ಮಾಡಿದ್ದೀವಿ. BJP ಹೋರಾಟ ಮಾಡಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು, ನಾವು 2 ರೂಪಾಯಿ ಜಾಸ್ತಿ ಮಾಡಿದ್ದೀವಿ, ಗ್ಯಾರಂಟಿಗೆ 60,000 ಕೋಟಿ ರೂಪಾಯಿ ಹೊಂದಿಸಬೇಕು. ರಾಜ್ಯದ ಅಭಿವೃದ್ಧಿ, ಅದಕ್ಕಾಗಿ ಹಾಲಿನ ದರ ಮತ್ತು ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ದೀವಿ ಅಂತ.
ಡಿ ಕೆ ಶಿವಕುಮಾರ್, ಕೆ ಎಚ್ ಮುನಿಯಪ್ಪ, ಆರ್ ಅಶೋಕ್, ಅಶ್ವತ್ಥ ನಾರಾಯಣ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಕೇಳಿಸ್ಕೊಳ್ಳಿ ಒಂದ್ಸಲ. ಬೆಲೆ ಏರಿಕೆ ದರ ಏರಿಕೆ ಪ್ರಶ್ನೆನೇ ಬರಲ್ಲಮ್ಮ. ಇಲ್ಲಿ ನಾವು ಹಾಲಿನ ದರ 1 ಪೈಸೆ ಕೂಡ ಜಾಸ್ತಿ ಮಾಡಿಲ್ಲ. ನಾವು 50 ml ಹಾಲು ಜಾಸ್ತಿ ಕೊಟ್ಟು ಆ 50 ml ಹಾಲಿನ ಕಾಸ್ಟ್ ಮಾತ್ರ ತೊಗೊಳ್ತಾ ಇದೀವಿ ಹೊರತು ಇದರಲ್ಲಿ ಬೆಲೆ ಏರಿಕೆ ದರ ಏರಿಕೆ ಪ್ರಶ್ನೆನೇ ಬರಲ್ಲ. 50 ml ನಾವು ಜಾಸ್ತಿ ಕೊಟ್ಟಿದ್ದೀವಿ, 50 ml ಕಾಸ್ಟ್ ತೊಗೊಳ್ತಾ ಇದೀವಿ ಅಷ್ಟೇ. ಸೊ ನಾವು 50 ml ಹಾಲನ್ನು ನಾವು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. 50 ml ಹಾಲಿನ ಕಾಸ್ಟು 2 ರೂಪಾಯಿ 10 ಪೈಸೆ ಆಗುತ್ತೆ. ಅದರಲ್ಲಿ 10 ಪೈಸೆ ಕಡಿಮೆ ಮಾಡಿನೇ ನಾವು 2 ರೂಪಾಯಿ ತೊಗೊಳ್ತಾ ಇದ್ದೀವಿ. ಯಾವುದೇ ದರ ಏರಿಕೆ ಮಾಡ್ತಕ್ಕಂಥ ಪ್ರಸ್ತಾವನೆ ಕೂಡ ನಮ್ಮ ಮುಂದೆ ಇದೆ. ಒಂದು ಸ್ಟೇಟ್ ಗೌರ್ಮೆಂಟ್ ಇಸ್ ರನ್ನಿಂಗ್. ನಮ್ದು ಏನೋ 2 ರೂಪಾಯಿ 3 ರೂಪಾಯಿ ಡೀಸೆಲ್ ಪೆಟ್ರೋಲ್ ಮೇಲೆ ಇನ್ಕ್ರೀಸ್ ಮಾಡಿದ್ದೀವಿ. ಬೇರೆ ಸ್ಟೇಟಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾವು ಕಮ್ಮಿನೂ ಇದ್ದೀವಿ. ಸೊ ವಿ ಆರ್ ವೆಲ್ ವಿತ್ ಇನ್ ದ ಲಿಮಿಟ್ಸ್ ಆಲ್ಸೋ. ಆಬ್ವಿಯಸ್ಲಿ ವಿ ಹ್ಯಾವ್ ಟು ರೇಸ್ ಮೋರ್ ರೆವೆನ್ಯೂ. ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು ಆಗಬೇಕು. ನಾವು ಗ್ಯಾರಂಟೀಸ್ಗೂ 60,000 ಕೋಟಿ ಕೊಡಬೇಕು. ಈ ಥರದ್ರಲ್ಲಿ ಪಾಸಿಟಿವ್ ಆಗಿ ಏನಾದ್ರು ಕಮೆಂಟ್ ಮಾಡೋದು ಬದಲು ಎಲ್ಲದಕ್ಕೂ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ನಾವು ಏನಂತ ಕೌಂಟ್ರ್. ನೀರು ಬೆಲೆನೂ 25 ರೂಪಾಯಿ ಆಗ್ಬಿಟ್ಟಿದೆ. ನೀರು ಬೆಲೆ, ರೈತಂಗೆ ಸಿಗೋಂಥ ಹಾಲಿನ ಬೆಲೆ ಕಡಿಮೆ. ಅದಕ್ಕೆ ತೀರ್ಮಾನ ರೈತರ ಒತ್ತಡದ ಮೇಲೆ ತೀರ್ಮಾನ ಮಾಡಿದ್ದಾರೆ. ದರ ಹೆಚ್ಚಳ ಬೇರೆ ರಾಜ್ಯಗಳಿಗೆ ನೋಡಿದ್ರೆ ನಮ್ದು ಇನ್ನೂ ಕಡಿಮೆ ಇದೆ. ಯಾವುದೇ ರಾಜ್ಯಕ್ಕಿಂತ ಜಾಸ್ತಿ ಇಲ್ಲ ಎಕ್ಸೆಪ್ಟ್ ತಮಿಳುನಾಡು. ಇವತ್ತು ಸರ್ಕಾರ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕಾದ್ರೆ ಈ ಕಾರ್ಯಕ್ರಮವನ್ನು ಅನಿವಾರ್ಯವಾದಂಥ ತೀರ್ಮಾನ ಕೂಡ ಯಾವುದೇ ರಾಜ್ಯಕ್ಕಿಂತ ಹೆಚ್ಚಿಗೆ ಇಲ್ಲ, ಕಡಿಮೆ ಇದೆ. ಅದಕ್ಕೆ ಸಂಬಂಧ ಎಲ್ಲ ಇದೆ. ಬೇರೆ ಏಲ್ಸ್ಗೆ ಮೊದಲು ನಾವು ಗ್ಯಾರಂಟಿ ಕೊಡಲಿಲ್ವಾ? ಎಲ್ರಿಗೂ ಸರ್ಬರಾಜು ಮಾಡಲಿಲ್ವ? ಸಂಬಂಧನೇ ಇಲ್ಲ. ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕೋರಿದ್ದೀರಿ. ವಿಧಾನಸೌಧದಿಂದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕ್ಕೆ 3ನೇ ತಾರೀಕು ಅಥವಾ 4ನೇ ತಾರೀಕು ಫಿಕ್ಸ್ ಮಾಡ್ತಾ ಇದ್ದೀರಿ. ಪಾರ್ಟಿಯ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಿ ಅವರ ಮನೆಯಿಂದ ಆಚೆಗೆ ಬರಬಾರ್ದು, ಆ ರೀತಿ ಒಂದು ಹೋರಾಟವನ್ನು ದಿಗ್ಬಂಧನ ಹಾಕುವಂತ ಕೆಲಸವನ್ನ ನಮ್ಮೆಲ್ಲ ಶಾಸಕರು ನಾವು ಮಾಡ್ತೇವೆ. ಬಡವರಿಗೆ ನಾನು 2,000 ಕೊಡ್ತೀನಿ ಅಂತೇಳಿ ಇವರು ಕಮಿಷನ್ ಮುಖಾಂತರ 4,000 ಲೂಟಿ ಹೊಡಿತಾ ಇದ್ದಾರೆ. ನಮ್ಗೆ ಹೇಳಿದ್ರಿ ಬಿಜೆಪಿ ಅವರಿಗೆ 1 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ಕೆ ನಿಮಗ್ ಮಾನ ಮರ್ಯಾದೆ ಇದೆಯಾ ಅಂತಂದ್ರು. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ, ನಿಮಗ್ ಮಾನ ಮರ್ಯಾದೆ ಇದೆಯಾ? ಅರ್ಧ ಲೀಟರ್ಗೂ 2 ರೂಪಾಯಿ, 1 ಲೀಟರ್ಗೂ 2 ರೂಪಾಯಿ. ಸೊ ಈ ರೀತಿ ದರ ಹೆಚ್ಚಿಕೆಯನ್ನು ಮಾಡಿ ಆಲ್ರೆಡಿ ಸಂಕಷ್ಟದಲ್ಲಿ ಈಗಾಗಲೇ ಸಂಕಷ್ಟದಲ್ಲಿರುವಂಥ ಜನರನ್ನ ಇನ್ನೂ ಸಂಕಷ್ಟಕ್ಕೆ ಸಿಲುಕಿಸುವಂಥ ಕೆಲಸವನ್ನು ಇವತ್ತು ಬಹಳ ಪ್ರಾಮಾಣಿಕವಾಗಿ ಮಾಡಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನವಿರೋಧಿಯಾಗಿ ಅಭಿವೃದ್ಧಿ ಶೂನ್ಯ ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರದ ಈ ನಿಲುವು, ಈ ದರ ಏರಿಕೆಯನ್ನು ನಾಡಿನ ಸಮಸ್ತ ಜನತೆ ಖಂಡಿಸ್ತಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಮತವನ್ನು ಕೊಟ್ಟರು. ಇವರ ಕೊಡುಗೆ ಏನು ಅಂದರೆ ಬೆಲೆ ಏರಿಕೆ, ಜನರ ರಕ್ತವನ್ನು ಹೀರುವಂಥದ್ದು. ಆಲ್ಕೋಹಾಲ್ ಆಯಿತು, ಹಾಲಾಯಿತು, ಬಿತ್ತನೆ ಬೀಜ ಆಯಿತು, ಕರೆಂಟ್ ಆಯಿತು, ಇಂಧನ ಬೆಲೆ ಆಯಿತು, ಸ್ಟಾಂಪ್ ಡ್ಯೂಟಿ ಆಯಿತು, ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಆಯಿತು. ಇನ್ನೇನಿದೆ ಏರ್ಸೋದಕ್ಕೆ? ಸತ್ತ ಹೆಣದ ಮೇಲೆ ಒಂದು ತೆರಿಗೆ ಹಾಕ್ಬಿಡ್ರಿ. ಸತ್ತ ಹೆಣಕ್ಕೆ ದಫನ್ ಮಾಡೋದಕ್ಕೆ ಇಷ್ಟು ತೆರಿಗೆ ಅಂತ ಆಗಿಬಿಟ್ರೆ ಈ ಸರ್ಕಾರ ಕೋಟ್ ಹಾಕಿದ್ದಕ್ಕೆ ಜನಕ್ಕೆ ಸಾರ್ಥಕ ಆಗತ್ತೆ, ಹಿಡಿ ಶಾಪ ಆಗ್ತದೆ. 26 ಲಕ್ಷ ಹಾಲು ಉತ್ಪಾದಕರಿದ್ದಾರೆ ಕರ್ನಾಟಕದಲ್ಲಿ. 26 ಲಕ್ಷ ಎಲ್ಲ ಸೇರಿ 99 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಾರೆ. ಅವರಿಗೆ ಮಿನಿಮಮ್ಮು 29 ರೂಪಾಯಿ 75 ಪೈಸೆ ಮಿನಿಮಮ್ ರೇಟ್ ಸಿಗೋದು ಪರ್ ಲೀಟರ್. ಮ್ಯಾಕ್ಸಿಮಮ್ ಅದು 41 ರೂಪಾಯಿ 64 ಪೈಸೆ ತನಕ ಹೋಗುತ್ತೆ 1 ಲೀಟರ್ಗೆ. ನೋಡಿ, ಆಯ್ತಪ್ಪ, ಈಗ ಏನು ಸ್ಪಷ್ಟೀಕರಣ ಕೊಡ್ತೀರಿ? ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ, ನಾವು 50 ml ಹಾಲು ಜಾಸ್ತಿ ಕೊಡ್ತಾ ಇದ್ದೀವಲ್ಲ ಅಂತ. ಕಳೆದ ಆಗಸ್ಟ್ನಲ್ಲಿ 3 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ, 3 ರೂಪಾಯಿ ಆಗಸ್ಟ್ನಲ್ಲಿ ಜಾಸ್ತಿ ಮಾಡಿದ್ದು. ಆವಾಗೇನಂದ್ರಿ? ರೈತರಿಗೆ ಉತ್ತಮ ಬೆಲೆ ಕೊಡಬೇಕು. ಆ 3 ರೂಪಾಯಿಗೆ 3 ರೂಪಾಯಿ ರೈತರಿಗೆ ಹೋಯ್ತಾ? ಹಾಲು ಖರೀದಿ ಮಾಡುವವರಿಂದ 3 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ರಿ. ರೈತರು ಹಾಲು ಉತ್ಪಾದನೆ ಮಾಡೋದಕ್ಕೆ ಒದ್ದಾಡ್ತಾರೆ, ಅವ್ರಿಗೆ ಜಾಸ್ತಿ ಕೊಡೋದು ಬೇಡವಾ ಅಂದ್ರಿ. 3 ರೂಪಾಯಿಗೆ 3 ರೂಪಾಯಿ ಹೋಯ್ತಾ ರೈತರಿಗೆ? ಗ್ರಾಹಕರಿಂದ ತೆಗೆದುಕೊಂಡ 3 ರೂಪಾಯಿಯನ್ನು ಹಾಲು ಉತ್ಪಾದಕರಿಗೆ ಕೊಟ್ಟು ಸರ್ಕಾರ ಕೊಡ್ತಾ ಇದ್ದ ದುಡ್ಡಿನಲ್ಲಿ 2.5 ರೂಪಾಯಿ ಕಡಿಮೆ ಮಾಡಿದ್ರಿ. ಅಲ್ಲಿಗೆ ಆಗಸ್ಟ್ನಲ್ಲಿ ಏರಿಕೆಯಾದ 3 ರೂಪಾಯಿ ಪರ್ ಲೀಟ್ರ್ ಇತ್ತಲ್ಲ, 3 ರೂಪಾಯಿನ ಪೈಕಿ ರೈತನಿಗೆ ಹೋಗಿದ್ದೆಟ್ಟು 8 ಆಣೆ.
50 ಪೈಸಾ ಹೋಯಿತು ರೈತನಿಗೆ. ಆಮೇಲೆ ಈ ಹಾಲು ಉತ್ಪಾದಕರು ಯಾರು ಆಗರ್ಭ ಶ್ರೀಮಂತರಲ್ಲ. ಅಲ್ಲೆಲ್ಲೋ ಯುರೋಪಿಯನ್ ದೇಶಗಳಲ್ಲಿದ್ದಾವೆ 100, 200, 1000 ಗಟ್ಟಲೆ ಆಕಳು ಕಟ್ಕೊಂಡು ಹೈನುಗಾರಿಕೆ ಮಾಡ್ತಾರೆ. ಹಂಗಲ್ಲ ಇವರು. 1-2 ಹಸುಗಳನ್ನು ಕಟ್ಕೊಂಡು ಅಲ್ಲೇ ಮನೆ ಸುತ್ತ ಮೇಯಿಸ್ಕೊಂಡು ಹಾಲು ಹಾಕೋರು ಇರ್ತಾರೆ. ಅವ್ರಿಗೊಂದು ಪ್ರೋತ್ಸಾಹ ಧನ ಅಂತ ಒಂದಿದೆ. 1 ಲೀಟ್ರಿಗೆ 5 ರೂಪಾಯಿ ಪ್ರೋತ್ಸಾಹ ಧನ. ಎಷ್ಟು ತಿಂಗಳಾಗಿದೆ ಅದನ್ನು ಕೊಟ್ಟು? ಎಷ್ಟು ತಿಂಗಳಾಗಿದೆ? ಬಟ್ಟ ಬರಗಾಲ, ಬೆಳೆ ಬಂದಿಲ್ಲ, ಕಂಗಾಲ ಕುಂತಿದ್ದಾನೆ ರೈತ. ಆತ ಹೈನುಗಾರಿಕೆ ಕ್ಯಾಲ್ಕುಲೇಷನ್ ಹಾಕುವಾಗ ಡೈರಿಗೆ ಹಾಕಿದರೆ 1 ಲೀಟ್ರಿಗೆ ಇಷ್ಟು ಬರುತ್ತೆ, ಅದಕ್ಕೆ ಸರ್ಕಾರದ 5 ರೂಪಾಯಿ ಸೇರಿಸಿ ಬರುತ್ತಲ್ಲ ಅನ್ನೋ ಲೆಕ್ಕಾಚಾರದ ಮೇಲೆ ಆತನ ಎಕನಾಮಿಕ್ಸ್ ನಿಂತ್ಕೊಂಡಿರುತ್ತೆ. ಆ 5 ರೂಪಾಯಿ ಪರ್ ಲೀಟ್ರ್ ಹೋಗಲಿಲ್ಲ ಅಂದರೆ, ಕೊಡಲೇ ಇಲ್ಲ ಅಂದರೆ ಬಾಕಿ ಉಳಿಸ್ಕೊಂಡಿರೋದು 1087 ಕೋಟಿ ರೂಪಾಯಿ ಹಾಲು ಉತ್ಪಾದಕರಿಗೆ ಹೋಗಬೇಕಾಗಿರೋ ದುಡ್ಡದು. ಆಗಸ್ಟ್ 2023ರಿಂದ ಮಾರ್ಚ್ 2024 ತನಕ ಬಾಕಿ ಕೊಟ್ಟಿಲ್ಲ, ಪ್ರೋತ್ಸಾಹಧನ ಕೊಟ್ಟಿಲ್ಲ. ಏಪ್ರಿಲ್ ಇದು ಬಿಡುಗಡೆ ಮಾಡಿಬಿಟ್ರಿ. 109 ಕೋಟಿ ರೂಪಾಯಿ ಏಪ್ರಿಲ್ ತಿಂಗಳಿದ್ದು ಅಂತ ಬಿಡುಗಡೆ ಮಾಡಿದ್ರಿ. ಆಗಸ್ಟಿಂದ ಮಾರ್ಚ್ ತನಕದ್ದು ಮಾಫಿನ ಮನ್ನಾನದು ಅರ್ಥ ಆಗ್ತಿಲ್ಲ ರೈತರಿಗೆ. ಅವ್ರಿಗೆ ಹೋಗಬೇಕಾಗಿರೋ ದುಡ್ಡು 9 ಲಕ್ಷ ಲೀಟರ್ ಹೆಚ್ಚುವರಿಯಾಗಿ ಹಾಲು ಉತ್ಪಾದನೆ ಆಗುತ್ತೆ. ಆದ್ದರಿಂದ 2 ರೂಪಾಯಿ 2 ರೂಪಾಯಿ ನಾವು ಗ್ರಾಹಕರಿಂದ ತೆಗೆದುಕೊಳ್ತೀವಿ ಅನ್ನೋರು. ರೈತರ ಹಕ್ಕಲ್ಲ, ಹಾಲು ಉತ್ಪಾದಕರ ಹಕ್ಕು. ಆಗಸ್ಟ್ 2023ರಿಂದ ಮಾರ್ಚ್ 2024 ತನಕ ಪ್ರೋತ್ಸಾಹಧನನೇ ಕೊಟ್ಟಿಲ್ಲ ಅವ್ರಿಗೆ. 1087 ಕೋಟಿ ರೂಪಾಯಿ ಬಾಕಿ ಉಳ್ಕೊಂಡಿದೆ. ಅದನ್ನೊಂದು ಬಿಡುಗಡೆ ಮಾಡಿ ಪುಣ್ಯ ಕಟ್ಕೊಳ್ಳಿ. ಇದು ಓಕೆ. CT ರವಿ ಅವರು ಹೇಳ್ತಾ ಇದ್ರು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು, ವೆಹಿಕಲ್ ರಿಜಿಸ್ಟ್ರೇಷನ್ ಜಾಸ್ತಿ ಆಯಿತು, ಕರೆಂಟು, ನೀರು, ಪೆಟ್ರೋಲು, ಡೀಸೆಲ್ಲು. ಹಿಂದೆ ಮುಖ್ಯಮಂತ್ರಿಗಳು ಆರ್ಥಿಕ ತಜ್ಞರು. ಹಿಂದೊಂದು ಸಲ ಸೆಂಟ್ರಲ್ ಗೌರ್ಮೆಂಟು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದಾಗ ಅವರೇ ಕೊಟ್ಟಂಥ ಹೇಳಿಕೆ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ರು ನಾನು CM ಆಗಿದ್ದರೆ 10 ರೂಪಾಯಿ ಕಡಿಮೆ ಮಾಡಿಬಿಡ್ತಿದ್ದೆ ಅಂತ. ಅದನ್ನು ಹೇಳುವಾಗ ಹೇಳ್ತಾರೋ, ಬರೀ ಪೆಟ್ರೋಲ್ ಡೀಸೆಲ್ ಅಂದರೆ ಪೆಟ್ರೋಲ್ ಡೀಸೆಲ್ ಅಷ್ಟೇ ಜಾಸ್ತಿ ಆಗೋದಿಲ್ಲ, ಅದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇರುತ್ತೆ. ಅದರ ಪರಿಣಾಮವಾಗಿ ದಿನಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ, ಹಣ್ಣು ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ. ಯಾಕಂದರೆ ಅವೆಲ್ಲ ಡೀಸೆಲ್ ಗಾಡೀಲಿ ಓಡಾಡಬೇಕಲ್ಲ, ಟ್ರಾನ್ಸ್ಪೋರ್ಟ್ ಆಗಬೇಕು, ಜಾಸ್ತಿ ಆಗುತ್ತೆ ಅಂತ. ಈಗ ಆಗಲ್ವಾ? ಈಗಾಗಲೇ ಆಟೋದವ್ರು ನಮ್ಮ ಮಿನಿಮಮ್ ಫೇರ್ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಮಿನಿಮಮ್ ಫೇರ್ ಜಾಸ್ತಿ ಮಾಡಿ ಅಂತ. ಹೋಟೆಲ್ ಮಾಲೀಕರ ಸಂಘದವರು ಹೀಗೆ ಇದ್ದರೆ ನಾವು ಹೋಟೆಲ್ ನಡೆಸೋದಕ್ಕಾಗೋದಿಲ್ಲ, ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಮಾಡ್ತೀವಿ ಅಂತಿದ್ದಾರೆ. ಯಾರು ತಗೊಂಡು ಯಾರಿಗೆ ಕೊಟ್ಟಂಗಾಯ್ತು? ಇದನ್ನು ಯಾರು ತಗೊಂಡು ಯಾರಿಗೆ ಕೊಟ್ಟಂಗಾಯ್ತು? ಆಯಿತು ಸರ್, ಚುನಾವಣೆಯ ಸಂದರ್ಭದಲ್ಲಿ ಏನೋ ಹುರುಪಿಗೆ ಬಿದ್ದು ಹೇಳ್ಬಿಟ್ರಿ, ಕಾಕಾ ಸಾಹೇಬ ನಿನಗೂ ಫ್ರೀ, ನಾನಾ ಪಾಟೀಲ ನಿನಗೂ ಫ್ರೀ ಅಂತ. ದಯವಿಟ್ಟು ಆ ಗ್ಯಾರಂಟಿಗಳನ್ನು ಸ್ಟ್ರೀಮ್ಲೈನ್ ಮಾಡಿ ದಯವಿಟ್ಟು ಆ ಗ್ಯಾರಂಟಿಗಳನ್ನು. ಯಾರು ಕಡು ಬಡವರಿದ್ದಾರೆ, ಯಾರಿಗೆ ಈ 2,000 ರೂಪಾಯಿ ಇಲ್ಲದೆ ಜೀವನ ನಡೆಸೋದು ಕಷ್ಟ, ಅಂಥವ್ರನ್ನ ಫೈಂಡ್ ಔಟ್ ಮಾಡಿ, ಅಂಥವ್ರಿಗೆ ಕೊಡಿ. ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ದು ನಾವು ಮಾಫಿ ಮಾಡಿಬಿಡ್ತೀವಿ. ಏನೋ ಹುರುಪಿನಲ್ಲಿ ಮಾತಾಡ್ಬಿಟ್ರಪ್ಪ ಸಿದ್ದರಾಮಯ್ಯನವರು, ಕಾಕಾ ಪಾಟೀಲಂಗೂ ಫ್ರೀ, ನಾನಾ ಸಾಹೇಬಂಗೂ ಫ್ರೀ ಅಂತ. ಬೇಡ ಸರ್, ಬೇಡ. ಹಿಂಗೆ ಮಾಡಿಟ್ಕೊಂಡು ಇಷ್ಟೇ ಸ್ಕೀಮ್ ಇದು, ಗಂಡನ ಜೇಬಿಂದ ತೆಗೀರಿ, ಹೆಂಡತಿ ಅಕೌಂಟಿಗೆ ಹಾಕಿ ಅಂತ. ಸೆಂಟ್ರಲ್ ಪಾಲಿಟಿಕ್ಸ್. ಲೋಕಸಭೆಯ ಸ್ಪೀಕರ್ ನಾಳೆ ಆಯ್ಕೆ ಆಗಬೇಕು. ಸಂಖ್ಯಾಬಲಗಳ ಕಣ್ಣು ಮುಂದೆ ಇದ್ದಾವೆ, ಅವಿರೋಧ ಆಯ್ಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ನಾವು. ಇಲ್ಲ, INDIA ಮೈತ್ರಿಕೂಟದ ಕ್ಯಾಂಡಿಡೇಟು ಕಣದಲ್ಲಿರ್ತಾರೆ. ಕೆ ಸುರೇಶ್ ಈ ಸದನದ ಅತ್ಯಂತ ಹಿರಿಯ ಸದಸ್ಯ. ಹಿರಿಯರಂದ್ರೆ ವಯಸ್ಸಿನ ಲೆಕ್ಕಾಚಾರದಲ್ಲ, 8 ಸಲ ಗೆದ್ದಿದ್ದಾರೆ ಅವರು. 8 ಸಲ ಗೆದ್ದಿದ್ದಾರೆ. ಅವರನ್ನು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗುತ್ತೆ. ಆ್ಯಕ್ಚುಲಿ ನಿನ್ನೆ ರಾಜನಾಥ್ ಸಿಂಗ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಒಂದು ಸಭೆ ಮಾಡಿದ್ರು ಸ್ಪೀಕರ್ ಆಯ್ಕೆಗೆ ಸಂಬಂಧಿಸಿದಂತೆ. ಅದರ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಫೋನ್ ಮಾಡಿದ್ರಂತೆ. ಫೋನ್ ಮಾಡಿ ಸ್ಪೀಕರ್ ಆಯ್ಕೆಗೆ ನಿಮ್ಮ ಸಹಕಾರ ಬೇಕು ಅಂದ್ರಂತೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕಡೆಯಿಂದ ಒಂದು ಕಂಡೀಷನ್ ಹಾಕಿದ್ದಾರೆ, ನಾವು ಸಹಕಾರ ಕೊಡ್ತೀವಿ, ಸ್ಪೀಕರ್ ನಿಮ್ಮವರಾಗಲಿ, ಡೆಪ್ಯೂಟಿ ಸ್ಪೀಕರ್ ನಮ್ಮವರಾಗಲಿ ಅಂದ್ರಂತೆ. ಸ್ಪೀಕರ್ ನಿಮ್ಮವರಾಗಲಿ, ಡೆಪ್ಯೂಟಿ ಸ್ಪೀಕರ್ ನಮ್ಮವರಾಗಲಿ.
ಅದಕ್ಕೆ ರಾಜನಾಥ್ ಸಿಂಗ್ ಅವರು ಸರಿ ನಾನು ಚರ್ಚೆ ಮಾಡಿ ಫೋನ್ ಮಾಡ್ತೀನಿ ನಿಮಗೆ ಅಂದ್ರಂತೆ, ವಾಪಸ್ ಫೋನೇ ಮಾಡಿಲ್ಲ. ಆ ಹಠಕ್ಕೋ ಏನು INDA ಮೈತ್ರಿಕೂಟದಿಂದ ಕೆ ಸುರೇಶ್ ಅವರನ್ನು ಕ್ಯಾಂಡಿಡೇಟ್ ಮಾಡಲಾಗಿದೆ. ರಾಹುಲ್ ಗಾಂಧಿ ಅವರು ಮಾತಾಡಿದ್ರು, ಅವಮಾನ ಮಾಡಿದರು ಖರ್ಗೆ ಅವರಿಗೆ, ವಾಪಸ್ ಫೋನ್ ಮಾಡ್ತೀವಿ ಅಂತೇಳಿ ಅವಮಾನ ಮಾಡಿದ್ರು, ಇನ್ನೂ ತನಕ ಫೋನ್ ಮಾಡಿಲ್ಲ ನೋಡಿ ಅಂತ. ಕೇಳಿಸ್ಕೊಳ್ಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದು. प्रधानमंत्री ने कहा है कि ऑपोजिशन को कंस्ट्रक्टिवली सरकार के साथ कोऑपरेट करना चाहिए. ऑपोजिशन ने क्लियरली कहा है, राजनाथ सिंह जी का खारगे जी को फोन आया, राजनाथ सिंह जी ने खारगे जी से कहा देखिए आप हमारे स्पीकर को सपोर्ट कीजिए. ऑपोजिशन, पूरी ऑपोजिशन ने कहा है, हमने सब के सब से बात की है, पूरे ऑपोजिशन ने कहा है कि हम स्पीकर को सपोर्ट करेंगे, मगर कन्वेंशन ये है कि डेप्यूटी स्पीकर ऑपोजिशन को मिलना चाहिए. राजनाथ सिंह जी ने कल शाम कहा था कि वो खारगे जी को कॉल रिटर्न करेंगे. अभी तक राजनाथ सिंह जी ने खारगे जी का कॉल रिटर्न नहीं किया. तो मोदी जी कह रहे हैं कंस्ट्रक्टिव कोऑपरेशन हो, और फिर हमारे नेता को इंसल्ट करा जाता है. तो नियत साफ नहीं है. नरेंद्र मोदी जी कोई कंस्ट्रक्टिव कोऑपरेशन नहीं चाहते हैं, क्योंकि कन्वेंशन है कि डेप्यूटी स्पीकर ऑपोजिशन का होना चाहिए, और हमने कहा है, पूरे ऑपोजिशन ने कहा है. ರಾಹುಲ್ ಗಾಂಧಿ ಅವರು ಮತ್ತೆ ಹೇಳ್ತಾರೆ, ಕನ್ವೆನ್ಷನ್ ಅಂದರೆ ಪದ್ಧತಿ ಅದು. ಡೆಪ್ಯೂಟಿ ಸ್ಪೀಕರ್ ವಿರೋಧ ಪಕ್ಷದವರಾಗಿರಬೇಕು ಅಂತ. ಕರ್ನಾಟಕದಲ್ಲಿ ಯಾಕಿಲ್ಲ ವಿರೋಧ ಪಕ್ಷದವರು ಡೆಪ್ಯೂಟಿ ಸ್ಪೀಕರಪ್ಪ? ತೆಲಂಗಾಣದಲ್ಲಿ ವಿರೋಧ ಪಕ್ಷದವರನ್ನ ಡೆಪ್ಯೂಟಿ ಸ್ಪೀಕರ್ ಮಾಡಿದ್ರ? ಇಲ್ಲ. ಅಂದರೆ ಆ ರಾಜಕಾರಣದ ಕಾಲಘಟ್ಟ ಮುಗಿದು ಹೋಗಿದೆ ಅಂತ ಅನ್ನಿಸ್ತಾ ಇದೆ ನಮಗೆ. ನಡೆದುಕೊಂಡು ಬಂದಿರುವ ಬೆಸ್ಟ್ ಪ್ರಾಕ್ಟೀಸಸ್ ಒಂದಷ್ಟಿದ್ದಾವೆ, ಆ ಬೆಸ್ಟ್ ಪ್ರಾಕ್ಟೀಸಸನ್ನು ಫಾಲೋ ಮಾಡ್ಕೊಂಡು ಹೋಗೋಣ ಅನ್ನುವ ರಾಜಕಾರಣದ ಆ ಕಾಲಘಟ್ಟ ಮುಗಿದು ಹೋಗಿದೆ. ಬೆಸ್ಟ್ ಕನ್ವೆನ್ಷನ್ನು ಅನ್ನೋದಾದರೆ ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ವಿಪಕ್ಷಗಳವರಿಗೆ ಡೆಪ್ಯೂಟಿ ಸ್ಪೀಕರ್ ನಾವು ಮಾಡ್ತೀವಿ ಅನ್ಬೇಕು. ಇಲ್ಲ, ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಕಾಂಗ್ರೆಸ್ನವರೇ ಉಪ ಸ್ಪೀಕರು, ಕಾಂಗ್ರೆಸ್ನವರೇ ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ. ಬಟ್ ಕೇಂದ್ರದಲ್ಲಿ ಮಾತ್ರ ಡೆಪ್ಯೂಟಿ ಸ್ಪೀಕರ್ನ ವಿಪಕ್ಷ ನಾಯಕದವರನ್ನಾಗಿ ಮಾಡಿ ಅಂತ ಈ ಬೇಡಿಕೆ. ಆಗಬೇಕು, ಇಲ್ಲ ಅಂತಲ್ಲ. ಕೆಲವೊಂದಷ್ಟು ಬೆಸ್ಟ್ ಪ್ರಾಕ್ಟೀಸಸ್ ಇರ್ತವೆ, ಬೆಸ್ಟ್ ಪ್ರಾಕ್ಟೀಸಸ್ ಫಾಲೋ ಆಗಬೇಕು ಅನ್ಡೌಟೆಡ್ಲಿ. ಬಟ್ ಆ ಕಾಲನೇ ಮುಗಿದೋಗಿದೆ. ಈಗ 543 ಒಟ್ಟು ಸದಸ್ಯ ಬಲ ಲೋಕಸಭೆಯದ್ದು. ರಾಹುಲ್ ಗಾಂಧಿಯವರೊಬ್ಬರು ರಿಸೈನ್ ಮಾಡಿದ್ದಾರೆ ವಯನಾಡು ಸ್ಥಾನಕ್ಕೆ. ಲೋಕಸಭೆಯ ಸಂಖ್ಯೆ 542, ಈಗ ಒಂದು ಕಡಿಮೆ ಇದೆ. ಒಂದು ಮೈನಸ್ ಆಗಿರೋದೆಲ್ಲಿ INDA ಮೈತ್ರಿಕೂಟದಲ್ಲಿ 234 ಅವರ ಒಟ್ಟು ಸಂಖ್ಯೆ, ಈಗ 233 ಇದ್ದಾರೆ. ಕಾಂಗ್ರೆಸ್ನ ಒಟ್ಟು ಸಂಖ್ಯೆ 99 ಇದ್ದಿದ್ದು ಈಗ 92 ಆಗಿದೆ ರಾಹುಲ್ ಗಾಂಧಿಯವರ ರಾಜೀನಾಮೆಯಿಂದ. NDA ಮೈತ್ರಿಕೂಟದ ಒಟ್ಟು ಸಂಖ್ಯೆ 293. ಈ 542 ಜನ ಸಂಸದರಿದ್ದಾರಲ್ಲ, 542 ಜನರ ಪೈಕಿ ಯಾರು ಬೇಕಾದರೂ ಸ್ಪರ್ಧಿಸಬಹುದು ಸ್ಪೀಕರ್ ಸ್ಥಾನಕ್ಕೆ. ಮತದಾನ ಮಾಡಲಾಗುತ್ತೆ. ಯಾರು ಹೆಚ್ಚು ಓಟ್ ತಗೊಳ್ತಾರೋ ಅವರು ಸ್ಪೀಕರ್ ಆಗ್ತಾರೆ. ಈಗ NDA ಮೈತ್ರಿಕೂಟದಿಂದ ಓಂ ಬಿರ್ಲಾ ಕ್ಯಾಂಡಿಡೇಟು, INDA ಮೈತ್ರಿಕೂಟದಿಂದ ಕೆ ಸುರೇಶ್ ಕ್ಯಾಂಡಿಡೇಟ್ ಆಗಿದ್ದಾರೆ. ರಾಷ್ಟ್ರಪತಿಗಳ ಒಪ್ಪಿಗೆಯೊಂದಿಗೆ ನಡೆಯುವ ಚುನಾವಣೆ ಇದು. ನಾಳೆ ಬೆಳಗ್ಗೆ 11 ಗಂಟೆಗೆ ನಡೆಯುತ್ತೆ. ತುಂಬ ಏನಂದರೆ ಓಂ ಬಿರ್ಲಾ ಅವರು ಆಯ್ಕೆಯಾಗೋದು ಅಸಾಧ್ಯವಾ ಅನ್ನುವ ವಾತಾವರಣ ಅಂತೂ ಇಲ್ಲ. ನಂಬರ್ಸ್ ನೋಡಿದ್ರೆ ಕ್ಲಿಯರ್ ಇದೆ. ಸ್ಪೀಕರ್ ಆಗಿ ಆಯ್ಕೆಯಾದವರು ಡೆಪ್ಯೂಟಿ ಸ್ಪೀಕರ್ ಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಅದು ಸ್ಪೀಕರ್ ವಿವೇಚನೆಗೆ ಬಿಟ್ಟದ್ದು. ಹಾಗಿರುವಾಗ ಡೆಪ್ಯೂಟಿ ಸ್ಪೀಕರ್ ನಮ್ಮವರಾಗಲಿ ಅನ್ನೋದೊಂದು ಬೇಡಿಕೆ ವಿಪಕ್ಷಗಳಿಂದ ಬಂದಿದೆ. ಇವತ್ತು ಕೂಡ 18ನೇ ಲೋಕಸಭೆಯ 2ನೇ ದಿನದ ಕಲಾಪ. ನೂತನವಾಗಿ ಆಯ್ಕೆಯಾಗಿರುವ 18ನೇ ಲೋಕಸಭೆಗೆ ಆಯ್ಕೆಯಾಗಿರುವ ಸಂಸದರಿಗೆ ಪ್ರಮಾಣ ವಚನ ಸ್ವೀಕಾರ ಮುಂದುವರಿತು. ರಾಹುಲ್ ಗಾಂಧಿ ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ಪ್ರಮಾಣ ವಚನ ಸ್ವೀಕರಿಸಿದರು. ಅನೇಕರು ಸಂವಿಧಾನದ ಪ್ರತಿಗಳನ್ನು ಹಿಡ್ಕೊಂಡು ಪ್ರಮಾಣ ವಚನ ತಗೊಂಡ್ರು. ಅಲ್ಫ್ರೆಡ್ ಕಂಗಮ್ ಮಣಿಪುರದವರು, ಇನ್ನರ್ ಮಣಿಪುರದಿಂದ ಅಗೋಮ್ ಛಾ, ಮುಂಬೈ ನಾರ್ತ್ ಮತ್ತು ಸೆಂಟ್ರಲ್ನ ಗಾಯಕ್ವಾಡ್ ವರ್ಷ ಏಕನಾಥ್, ಅನೇಕರು ಸಂವಿಧಾನದ ಪ್ರತಿಗಳನ್ನು ಹಿಡ್ಕೊಂಡು ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮಧ್ಯೆ ಪ್ರಮಾಣ ವಚನ ಸ್ವೀಕರಿಸುವಾಗ
ಇಬ್ಬರ ಘೋಷಣೆಗಳು ವಿವಾದಕ್ಕೀಡಾಗಿದ್ದಾವೆ. ಓವೈಸಿದು ಮೊದಲು ತೋರಿಸ್ತೀವಿ. ಜೈ ಭೀಮ್, ಜೈ ಮೀಮ್, ಜೈ ತೆಲಂಗಾಣ, ಜೈ ಪ್ಯಾಲೆಸ್ಟೈನ್ ಅಂದ್ರು ಇವರು. ಜೈ ಪ್ಯಾಲೆಸ್ಟೈನ್ ಕೇಳಿಸ್ಕೊಳ್ಳಿ. जय मीम, जय तेलंगाना, मैं भारत के इक़्तिदार आला और सालिमियत को बरकरार रखूँगा और जिस ओहदे को मैं संभालने वाला हूँ इसके फ़राइज़ और वफ़ादारी से अंजाम दूँगा. जय भीम, जय मीम, जय तेलंगाना, जय फ़लस्तीन, तकबीर, अल्लाहु अकबर. कर्तव्यों का श्रद्धापूर्वक निर्वहन करूँगा. जय हिंदू राष्ट्र, जय भारत. श्यामा प्रसाद मुखर्जी जिंदाबाद, दीनदयाल उपाध्याय जिंदाबाद, अटल बिहारी वाजपेयी जिंदाबाद, नरेंद्र मोदी जिंदाबाद. डॉक्टर हेडगेवार जिंदाबाद. श्यामा प्रसाद मुखर्जी जिंदाबाद, दीनदयाल ಇದಕ್ಕೊಂದು ಏನಾದ್ರು ಸಿಸ್ಟಮ್ ತರಬೇಕಪ್ಪ. ಯಾರು ಏನು ಬೇಕಾದರೂ ಘೋಷಣೆಗೆ ಹೋಗಬಹುದಾ? ನೋ, ದಿಸ್ ಈಸ್ ನಾಟ್ ಅಕ್ಸೆಪ್ಟೆಡ್. ಬಿ ಜೆ ಪಿಯವರೊಂದು ಟೆಕ್ನಿಕಲ್ ಪಾಯಿಂಟ್ ತಗೊಂಡು ಬಂದಿದ್ದಾರೆ. ಯಾವ್ಯಾವ ಸಂದರ್ಭದಲ್ಲಿ ಒಬ್ಬ ಸಂಸದನನ್ನು ಅನರ್ಹಗೊಳಿಸಬಹುದು ಅನ್ನೋದಕ್ಕೆ. ಭಾರತವನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ದೇಶಕ್ಕೆ ನಿಷ್ಠೆ ವ್ಯಕ್ತಪಡಿಸಿದರೆ ಒಬ್ಬ ಸಂಸದನನ್ನು ಅನರ್ಹಗೊಳಿಸಬಹುದು, ಓವೈಸಿನ ಅನರ್ಹ ಮಾಡಿ ಅಂತ. ಅದಾಗದಲ್ಲ, ಹೋಗೋದಲ್ಲ. ಬಟ್ ಇದಕ್ಕೊಂದು ಸಿಸ್ಟಮ್ ತರಬೇಕು. ಯಾರು ಏನು ಬೇಕಾದರೂ ಘೋಷಣೆಗೆ ಹೋಗ್ಬೋದಾ? ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.